ನಮಸ್ಕಾರ. ಇವತ್ತಿನ ದಿನ ನಾವು ಗ್ರಾಮ ಪಂಚಾಯತ್ ಕಾರ್ಯಾಲಯ ಹೆಗಡಿಯಾಳದಲ್ಲಿ 2025 ಮತ್ತು 26ನೇ ಸಾಲಿನ ಸಾಮಾಜಿಕ 24 ಮತ್ತು 25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಇವತ್ತಿನ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಆ್ಯಕ್ಚುಲಿ ನಾವು ಇದನ್ನು ಹೊರಗಡೆ ಮಾಡಬೇಕಾಗಿತ್ತು, ಮಳೆ ಇರೋದ್ರಿಂದ ಇಲ್ಲಿ ನಾವು ಗ್ರಾಮ ಸಭೆಯನ್ನು ನಾವು ಹೊರಗಡೆ ಮಾಡ್ತಾ ಇದ್ದೀವಿ. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕಾ ಸಂಯೋಜಕರಾದ ಶ್ರೀಯುತ ಸಂಗಮೇಶ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ಹಾಗೆಯೇ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಈ ಒಂದು ಟೀಮನ್ನು ಟೀಮಲ್ಲಿ ಯಾರಿದ್ರು ಅವ್ರಿಗೂ ಕೂಡ ನಾನು ಸ್ವಾಗತ ಕೊಡ್ತೀನಿ. ಹಾಗೆಯೇ ನೋಡಲ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ, ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸಿ ಸಭೆಯನ್ನು ಪ್ರಾರಂಭಿಸಬೇಕಂತ ಹೇಳಿ ಮಾನ್ಯ ಸಂಗಮೇಶ್ ಅವರು ವಿನಂತಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗೆ ನಮ್ಮ ತಾಲೂಕಾ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ರಾಮಲಿಂಗ ಬರಗಡಿ ಸರ್ ಇನ್ನೇನು ಪ್ರದಕ್ಷಿಣೆಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆಯೇ ಇದರ ಗ್ರಾಮ ಸಭೆಯ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಯಾವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆತ್ಮೀಯರು ಮತ್ತು ಈ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಕಳಮಿ ಸರ್ ಅವರೇ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಯಾವತ್ತು ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಪಂಚಾಯತಿ ಕಾರ್ಯದರ್ಶಿಗಳು, ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಂಗಡಿ ಮತ್ತು ಆಶಾ ಕಾರ್ಯಕ್ರಮ. ಪ್ರತಿ ವರ್ಷ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ವಲಯ ಹಣಕಾಸು ಯೋಜನೆಯಲ್ಲಿ ಯಾವೆಲ್ಲ ಕಾಮಗಾರಿ ಅನುಷ್ಠಾನಗೊಂಡಿವೆ, ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗೆ ಏನು ಖರ್ಚಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಹಾಗೆಯೇ 2025-26ನೇ ಸಾಲಿನ ಈ ಸಾಮಾಜಿಕ ಪರಿಶೋಧನೆ ಅಂದರೆ 2024 ಮತ್ತು 25ನೇ ಸಾಲಿನ ಅನುಷ್ಠಾನಗೊಂಡಿರ್ತಕ್ಕಂಥ 1/4/2024ರಿಂದ 31/3/2025 ಆಗುತ್ತೆ. ಏನೆಲ್ಲ ಅನುಷ್ಠಾನಗೊಂಡಿವೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ, ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಅಥವಾ ವಲಯ ಹಣಕಾಸು ಯೋಜನೆ ಆಗಿರ್ಬೋದು. ಯಾವೆಲ್ಲ ಕಾಮಗಾರಿ ಅನುಷ್ಠಾನಗೊಂಡಿವೆ, ಕೇವಲ ಗ್ರಾಮ ಪಂಚಾಯತ್ ಅಷ್ಟೇ ಅಲ್ಲ, ಗ್ರಾಮ ಪಂಚಾಯತಿಯ ಜೊತೆಗೆ ಅನುಷ್ಠಾನ ಇಲಾಖೆ, ಉದಾಹರಣೆ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಇಲಾಖೆಯಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿ ಮತ್ತು ಅದಕ್ಕೆ ಏನು ಖರ್ಚಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾರೆ. ನಾವು ಕಾಮಗಾರಿ ಓದ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಮಾಹಿತಿಗಳಿದೆ, ಮಾಹಿತಿ ಸಿಗ್ತದೆ, ಅಥವಾ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ ದೀರ್ಘಕಾಲ ಸುಧಾರಣೆ ಆಗ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟರೆ ಖಂಡಿತವಾಗಿ ಅದನ್ನೇ ನಾವು ಈ ಬಡಾವಣೆಯಲ್ಲಿ ದಾಖಲಿಸಿಕೊಂಡು ಸರ್ಕಾರಕ್ಕೆ ರವಾನಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಒಟ್ಟಾರೆ ನಿಮ್ಮ ಉದ್ದೇಶ ಇಷ್ಟೇ, ಗ್ರಾಮ ಪಂಚಾಯತಿ ನರೇಗಾ ಏನೋ ಮೂಲ ಉದ್ದೇಶ ಅದು ಗ್ರಾಮ ಪಂಚಾಯತಿ ಮಾಡಲಿರ್ತಕ್ಕಂಥ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಉದ್ಯೋಗ ಒದಗಿಸಬೇಕಾಗಿದೆ ಅಂತಕ್ಕಂಥದ್ದು. ಅಂದರೆ ಅವರು ಸ್ವಾವಲಂಬಿಯಾಗಿ ಜೀವನ ಸಾಗಿಸಬೇಕಾಗಿದೆ ಅಂತಕ್ಕಂಥದ್ದು. ಕೇವಲ ಸಮುದಾಯ ಕಾಮಗಾರಿ ಅಷ್ಟೇ ಅಲ್ಲ, ವೈಯಕ್ತಿಕ ಕಾಮಗಾರಿ ಯಾವೆಲ್ಲ ಫಲಾನುಭವಿಗೆ ತಮ್ಮ ಸ್ವಂತ ಜಮೀನಿದೆ ಆ ಜಮೀನುಗಳಲ್ಲಿ ಈ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಸೌಲಭ್ಯಗಳು, ಉದಾಹರಣೆ ಕೃಷಿ ಹೊಂಡ ಆಗಿರ್ಬೋದು, ಬದು ನಿರ್ಮಾಣ ಆಗಿರ್ಬೋದು, ಅಲ್ವಾ, ಅಥವಾ ಬೇರೆ ಬೇರೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಕೂಡ ಏನಾಗಿದೆ ನಮಗೆ ಅವಕಾಶ ಇದೆ, ತೋಟಗಾರಿಕೆ ಇಲಾಖೆಯಿಂದ ಅವಕಾಶ ಇದೆ, ಅರಣ್ಯ ಇಲಾಖೆಯಿಂದ ಅವಕಾಶ ಇದೆ, ರೇಷ್ಮೆ ಇಲಾಖೆಯಿಂದ ಅವಕಾಶ ಇದೆ, ಜನಾಲಯದಿಂದ ಕೂಡ ಅವಕಾಶ ಇದೆ. ಹೀಗೆ ಆ ಎಲ್ಲ ಇಲಾಖೆಗಳ ಸದುಪಯೋಗ ಯಾಕೆ ಪಡ್ಕೋಬೇಕಾಗಿದ್ರೆ ಫಲಾನುಭವಿಗಳು ಪಡ್ಕೋಬೇಕಾಗಿದೆ ಅಂತಕ್ಕಂಥದ್ದು. ಅಂದರೆ ಯಾವೆಲ್ಲ ನಾವು ಜನರಲ್ ಕೆಟಗರಿ ಇದ್ದೀವಿ, ಸಾಮಾನ್ಯ ವರ್ಗದಲ್ಲಿದ್ದೀರಿ, ಅದು 5 ಎಕರೆ ಒಳಗಿರ್ತಕ್ಕಂಥ ಫಲಾನುಭವಿಗಳು, ಅದೇ ಚಿಕ್ಕ ಹಿಡುವಳಿದಾರ ರೈತರು ಅಂತ ಕರಿತೀವಿ, ಅಥವಾ ಈ ಬೇರೆ ಬೇರೆ SC ಮತ್ತು ST ಜನಾಂಗದವರಿಗೆ ಅವರಿಗೆ ಯಾವುದೇ ಸಿಗದವಾಗಿರ್ತಕ್ಕಂಥ ಒಂದು ಭೂಮಿ ಇಲ್ಲ ಅಂತಕ್ಕಂಥದ್ದು. ಎಷ್ಟಿದ್ರು ಕೂಡ ಅವ್ರಿಗೇನು ಸರ್ಕಾರದ ಲಾಭ ಪಡ್ಕೊಳ್ಳೋಕೆ ಹೊರಗಾಗಿರ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಜೊತೆಗೆ ಏನು ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಅಂತಂದರೆ, ಯಾವ ಫಲಾನುಭವಿ ವೈಯಕ್ತಿಕ ಸೌಲಭ್ಯಗಳನ್ನ ಪಡ್ಕೋತೀವಿ ಅವರೆಲ್ಲ ಮೂಲ ಏನು ಉದ್ಯೋಗ ಚೀಟಿ ಪಡ್ಕೋಬೇಕಾಗಿದೆ ಅಂತಕ್ಕಂಥದ್ದು. ಸೊ ಉದ್ಯೋಗ ಚೀಟಿ ಯಾರು ಪಡ್ಕೋತೀವಿ ಸೊ ಅವ್ರು ಏನಾಗಿದೆ ಕೆಲಸ ಪಡ್ಕೊಳ್ಳೋಕೆ ತಯಾರಾಗಿರ್ತೀವಿ ಅಂತಕ್ಕಂಥದ್ದು. ತಮ್ಮ ವೈಯಕ್ತಿಕ ಸೌಲಭ್ಯ ಪಡ್ಕೊಳ್ಳೋ ಸಂದರ್ಭದಲ್ಲಿ, ವೈಯಕ್ತಿಕ ಕಾನೂನು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ಕನಿಷ್ಠ ಕುಟುಂಬದ ಒಬ್ಬ ಸದಸ್ಯರಾಗುತ್ತೆ ಏನಾಗುತ್ತೆ ಉದ್ಯೋಗ ಚೀಟಿನ ಹಾಕಬೇಕು ಅಂತಕ್ಕಂಥದ್ದು ಇದು ಸರ್ಕಾರದ ನಿಯಮಗಳಂತಕ್ಕಂಥದ್ದು. ಸೊ ಎಲ್ಲ ನಿಯಮಗಳನ್ನ ತಾವೆಲ್ಲ ಏನೋ ಚಾಚುತಪ್ಪದೆ ಪಾಲಿಸಿ ಈ ಒಂದು ನರೇಗಾ ಯೋಜನೆಯನ್ನ ಮತ್ತಷ್ಟು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು. ಈಗ ನಮ್ಮ ಗ್ರಾಮ ಪಂಚಾಯತಿ ಮತ್ತು ಅನುಷ್ಠಾನ ಇಲಾಖೆಯಿಂದ ಯಾವೆಲ್ಲ ನಮ್ಮ ಅನುಷ್ಠಾನಗಳು ಅಂತಕ್ಕಂಥ ಮಾಹಿತಿ ಬಂದು ಹೇಳ್ತಾರೆ ಕೇಳ್ತೀವಿ. ಒಂದು 4/2024ರಿಂದ 31/3/2025 ಈ ಒಂದು ಆರ್ಥಿಕ ವರ್ಷದಲ್ಲಿ ಆದಂತಹ ಒಂದು ಕಾಮಗಾರಿಗಳನ್ನ ನರೇಗಾ ಗ್ರಾಮ ಪಂಚಾಯತಿ ಜಯಶ್ರೀ ಪರಶುರಾಮ್ ಪೂಜಾರಿ ಇವರ ಮನೆ ನಿರ್ಮಾಣ 4,537 ರೂಪಾಯಿ. ರಿಯಾ ಜಗನ್ನಾಥ್ ದಳವಾಯಿ ಇವರ ಮನೆ ನಿರ್ಮಾಣ. ರೇಖಾ ಉಮ್ಮನ ಪ್ರಪಂಚ ಇವರ ಮನೆ ನಿರ್ಮಾಣ. ಬಾಕಿ ಗುಳಪ್ಪ ದಳವಾಯಿ ಇವರ ಮನೆ ನಿರ್ಮಾಣ 13,000 ರೂಪಾಯಿ. ಶೈಲಾ ರಮೇಶ್ ಕುಂಬಾರ್ ಅವರ ಮನೆ ನಿರ್ಮಾಣ 3,490 ರೂಪಾಯಿ. ಹೆಗಡೆ ಎಲ್ಸಿ ಗ್ರಾಮದ ರೂಪಾ ಶ್ರೀಬಸಪ್ಪ ನಾದಿವರ ಮನೆ ನಿರ್ಮಾಣ 4,886 ರೂಪಾಯಿ. ನೀಲಾಬಾಯಿ ಭೀಮಪ್ಪ ಮೇಲ್ಕೋಡಿಯವರ ಮನೆ ನಿರ್ಮಾಣ. ರಾಜಶ್ರೀ ಗೋ ಪಾಟೀಲ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಸೀನಾಬಾಯಿ ಭೀಮು ರಾಠೋಡ್ ಇವರ ಮನೆ ನಿರ್ಮಾಣ 13,876 ರೂಪಾಯಿ. ಬೇಬಿ ನಾಮದೇವ್ ರಾಠೋಡ್ ಇವರ ಮನೆ ನಿರ್ಮಾಣ 4,886 ರೂಪಾಯಿ. ಮಹಾದೇವಿ ಮೋಹನ್ ಚೌಹಾಣ್ ಇವರ ಮನೆ ನಿರ್ಮಾಣ 15,036 ರೂಪಾಯಿ. ಅಪ್ಪಾಲ ಲಮಾನಿಯವರ ವನಿತಾ ಅಪ್ಪಾಲ ಲಮಾನಿಯವರ ಮನೆ ನಿರ್ಮಾಣ 7,329 ರೂಪಾಯಿ. ಶೀತಲ್ ದೇವರಾಜ್ ರಜಪೂತ್ ಇವರ ಮನೆ ನಿರ್ಮಾಣ 4,886 ರೂಪಾಯಿ. ಬೃಂದಾವ ಭೀಮಪ್ಪ ಚಲವಾಜ್ ಇವರ ಮನೆ ನಿರ್ಮಾಣ 4,886 ರೂಪಾಯಿ. ಸುವರ್ಣ ಶರಣಗೌಡ ಗರಾದಾರ್ ಇವರ ಮನೆ ನಿರ್ಮಾಣ 6,282 ರೂಪಾಯಿ. ಶಾಂತವಾಯಿ ಧರ್ಮನ ನಾಟಿಕಾರ ಇವರ ಮನೆ ನಿರ್ಮಾಣ 6,282 ರೂಪಾಯಿ. ಲಲಿತಾ ಮಲ್ಲಪ್ಪ ನಾಟಿಕಾರ ಅವರ ಮನೆ ನಿರ್ಮಾಣ 6,282 ರೂಪಾಯಿ. ಕಮಲಾಕ್ಷಿ ಸುನೀಲ್ ಮಾದಾರ್ ಇವರ ಮನೆ ನಿರ್ಮಾಣ 19,544 ರೂಪಾಯಿ. ಹೆಗ್ರಾಮ ನೀಲಮ್ಮ ವಿಜಯಕುಮಾರ್ ನರಸಿಂಹ ಅವರ ಮನೆ ನಿರ್ಮಾಣ 8,376 ರೂಪಾಯಿ. ಲಲಿತಾ ಬೀರಪ್ಪ ಪೂಜಾರಿ ಅವರ ಮನೆ ನಿರ್ಮಾಣ 15,705 ರೂಪಾಯಿ. ಯಲ್ಲಮ್ಮ ಸೋಮಿನಿ ಮಾದಾರ್ ಇವರ ಮನೆ ನಿರ್ಮಾಣ 20,142 ರೂಪಾಯಿ. ಮೀನಾಸ್ ಜಾಮೀನ್ ವಸೀಲ್ ಇವರ ಮನೆ ನಿರ್ಮಾಣ 11,866 ರೂಪಾಯಿ. ಬೋರಮ್ಮ ತಿಪ್ಪಣ್ಣ ಪತ್ರಿಕಾ ಇವರ ಮನೆ ನಿರ್ಮಾಣ 15,356 ರೂಪಾಯಿ. ಕಲಬುರ್ಗಿ ಇವರ ಮನೆ ನಿರ್ಮಾಣ 12,913 ರೂಪಾಯಿ. ಪ್ರೇಮಾ ಲಾಲು ಇವರ ಮನೆ ನಿರ್ಮಾಣ 12,000 ರೂಪಾಯಿ. ನಾರಾಯಣ ನಿಂಗಪ್ಪ ಗಣಿ ಇವರ ಮನೆ ನಿರ್ಮಾಣ 11,514 ರೂಪಾಯಿ. ಶಿವು ಲಮಾಣಿಯವರ ಮನೆ ನಿರ್ಮಾಣ 30,014 ರೂಪಾಯಿ. ಸುನೀತಾ ಮಾರುತಿ ಲಮಾಣಿಯವರ ಮನೆ ನಿರ್ಮಾಣ 30,014 ರೂಪಾಯಿ. ಶಾರದಾ ವಸಂತ ಲಮಾಣಿಯವರ ಮನೆ ನಿರ್ಮಾಣ 19,099 ರೂಪಾಯಿ. ಕಾಶಿಬಾಯಿ ರೂಪ್ಸಿಂಗ್ ಲಮಾಣಿಯವರ ಮನೆ ನಿರ್ಮಾಣ 9,772 ರೂಪಾಯಿ. ಸಾವಿತ್ರಿ ಸಂತೋಷ್ ರಾಠೋಡ್ ಇವರ ಮನೆ ನಿರ್ಮಾಣ 9,423 ರೂಪಾಯಿ. ಗೀತಾ ನೀರು ಲಮಾಣಿಯವರ ಮನೆ ನಿರ್ಮಾಣ 17,099 ರೂಪಾಯಿ. ಕೌಸರ್ ಫಯಾಜ್ ಅಹಮದ್ ಅತ್ತಾರ್ ಇವರ ಮನೆ ನಿರ್ಮಾಣ 14,309 ರೂಪಾಯಿ. ನಾಗುಬಾಯಿ ಶಿವನಗೌಡ ಪಾಟೀಲ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಸವಿತಾ ಅಶೋಕ್ ಚೌಹಾಣ್ ಇವರ ಮನೆ ನಿರ್ಮಾಣ 26,175 ರೂಪಾಯಿ. ಸೋನಾಬಾಯಿ ಮೋತಿಲಾಲ್ ಚೌಹಾಣ್ ಇವರ ಮನೆ ನಿರ್ಮಾಣ 19,101 ರೂಪಾಯಿ. ಶ್ರೀದೇವಿ ಗಣೇಶ್ ಚೌಹಾಣ್ ಇವರ ಮನೆ ನಿರ್ಮಾಣ 19,101 ರೂಪಾಯಿ. ಸಂಗೀತ ವಿಕಾಸ್ ಪವಾರ್ ಅವರ ಮನೆ ನಿರ್ಮಾಣ 14,752 ರೂಪಾಯಿ. ಸುನೀತಾ ಪಲಾಲ್ ಚೌಹಾಣ್ ಇವರ ಮನೆ ನಿರ್ಮಾಣ 9,772 ರೂಪಾಯಿ. ಕಮಲಾಬಾಯಿ ಬಾಬು ಚೌಹಾಣ್ ಅವರ ಮನೆ ನಿರ್ಮಾಣ 17,101 ರೂಪಾಯಿ. ಪೂರ್ಣಿಮಾ ಶಿವಪ್ಪ ಪತ್ರಿಕಾ ಇವರ ಮನೆ ನಿರ್ಮಾಣ 15,705 ರೂಪಾಯಿ. ರಾಜಶ್ರೀ ಸಂತೋಷ್ ಪತ್ರಿಕಾ ಮನೆ ನಿರ್ಮಾಣ 15,705 ರೂಪಾಯಿ. ಜಯಶ್ರೀ ರಾಜು ಬಂಟಿಗುಡ್ಡ ಇವರ ಮನೆ ನಿರ್ಮಾಣ 11,866 ರೂಪಾಯಿ. ಜಯಶ್ರೀ ಶಿವಯ್ಯ ಹಿರೇಮಠಿಯವರ ಮನೆ ನಿರ್ಮಾಣ 14,658 ರೂಪಾಯಿ. ಸೋಮರಾಜ್ ಶಿವಪ್ಪ ಪೂಜಾರಿ ಇವರ ಬದಲು ನಿರ್ಮಾಣ 26,175 ರೂಪಾಯಿ. ಶಶಿಕಲಾ ಸಂಕೋಡ್ ಇವರ ಹೊಲದಲ್ಲಿ ಬದು ನಿರ್ಮಾಣ 26,175 ರೂಪಾಯಿ.
ಜಕರಾಯ್ ಕಂಚಪ್ಪ ಬನವಾಡಿ ಇವರ ಬದು ನಿರ್ಮಾಣ 12,564 ರೂಪಾಯಿ. ಬಸವನಪುರ ಗ್ರಾಮದ ಶಂಕರ್ ರೇಖು ಲಮಾನಿಯವರ ಬದು ನಿರ್ಮಾಣ 26,175 ರೂಪಾಯಿ. ರೇಷ್ಮಾ ತೇಜು ರಜಪೂತ್ ಅವರ ಮನೆ ನಿರ್ಮಾಣ 21,638 ರೂಪಾಯಿ. ರೂಪಾ ಮಾಂತೇಶ್ ಮೇಲ್ಕೇರಿ ಅವರ ಮನೆ ನಿರ್ಮಾಣ 101 ರೂಪಾಯಿ. ಗೌರಮ್ಮ ಚಿದಾನಂದ ಚಲವಾದಿ ಅವರ ಮನೆ ನಿರ್ಮಾಣ 19,799 ರೂಪಾಯಿ. ಹಾಜಿ ಮಲಂ ಚಾಂದ್ ದಾವಜಿ ಅವರ ಕೃಷಿ ಹೊಂಡ ನಿರ್ಮಾಣ 44,058 ರೂಪಾಯಿ. ಲಾಲಬಿ ಲಾಲ್ ಸಾಬ್ ಬಡೇಗರ್ ಅವರ ಬದು ನಿರ್ಮಾಣ 26,175 ರೂಪಾಯಿ. ಬಸವರಾಜ್ ಅರ್ಗೊಂಡಪ್ಪ ಬಿರಾದಾರ್ ಅವರ ಹೊಲದಲ್ಲಿ ಬದು ನಿರ್ಮಾಣ 24,175 ರೂಪಾಯಿ. ಮೈಬೂಬ್ ಸಾಬ್ ಕಾಶಿಂ ಸಾಬ್ ಬಡವಾಯಿ ಅವರ ಬದು ನಿರ್ಮಾಣ 26,175 ರೂಪಾಯಿ. ಭೀಮರಾಯ್ ಉಸ್ತಾಳ್ ಅವರ ಬದು ನಿರ್ಮಾಣ 17,705 ರೂಪಾಯಿ. ಹೆಗ್ಗಡ ಗ್ರಾಮದ ಶಿವಲಿಂಗಪ್ಪ ಹನುಮಂತ ಶಿವಲಿಂಗ ಮನೆ ನಿರ್ಮಾಣ 9,074 ರೂಪಾಯಿ. ಲಲಿತಾ ಸಂಜೀವ್ ಗಣಿಯವರ ಮನೆ ನಿರ್ಮಾಣ 7,324 ರೂಪಾಯಿ. ಅನ್ನಪೂರ್ಣ ಲಗ್ಮನ ಹತ್ತಿರ ಇವರ ಮನೆ ನಿರ್ಮಾಣ 8,324 ರೂಪಾಯಿ. ಮೀನಾಕ್ಷಿ ರಾಜು ಗಣಿಯವರ ಮನೆ ನಿರ್ಮಾಣ 15,101 ರೂಪಾಯಿ. ಅನುಸಯ ಶ್ರೀಶೈಲ್ ಗಣಿಯವರ ಮನೆ ನಿರ್ಮಾಣ 11,168 ರೂಪಾಯಿ. ಮಾಲಾಶ್ರೀ ಪರಶುರಾಮ್ ಕೊಗೇನವರ ಮನೆ ನಿರ್ಮಾಣ 6,262 ರೂಪಾಯಿ. ಇವರ ಮನೆ ನಿರ್ಮಾಣ 8,320 ರೂಪಾಯಿ. ಬಾಬುರವರ ಮನೆ ನಿರ್ಮಾಣ 705 ರೂಪಾಯಿ. ಹೆಗ್ಗಡ ಗ್ರಾಮದ ಗೌರವ ಬಸಪ್ಪ ಹಂತರಿಕೆಯವರ ಮನೆ ನಿರ್ಮಾಣ 23,034 ರೂಪಾಯಿ. ಶಬಾನ ಸೇರ್ಸ ಬಡೇಗರವರ ಮನೆ ನಿರ್ಮಾಣ 4,886 ರೂಪಾಯಿ. ಹುಸೇನಬಿ ಹಸೀನ್ಕಿ ಬಡೇಗರವರ ಮನೆ ನಿರ್ಮಾಣ 12,215 ರೂಪಾಯಿ. ಉತ್ಸಾನ ಅಗಲ ತಸ್ಕರಿಯವರ ಮನೆ ನಿರ್ಮಾಣ 12,215 ರೂಪಾಯಿ. ಸರ್ಕಾರಿ ಗ್ರಾಮದ ಮಕ್ಕಳು ಗೌರಿಸಾ ಮಕಾಂದರಲ್ಲಿ ಕೃಷಿ ಹೊಂಡ ನಿರ್ಮಾಣ 44,519 ರೂಪಾಯಿ. ಸರಸ್ವತಿ ಚಿನ್ನಪ್ಪ ಇವರ ಹೊಲದಲ್ಲಿ ಕೃಷಿ ಹೊಂಡ 24,081 ರೂಪಾಯಿ. ಸರ್ಕಾರಿ ಗ್ರಾಮದ ಹನೀಫ್ ಬಡೇಗರ್ ಇವರ ಮನೆಯಿಂದ ಬಸ್ ಸ್ಟ್ಯಾಂಡ್ ಮುಂದಿನ ಹಳ್ಳದವರೆಗೆ ಚರಂಡಿ ನಿರ್ಮಾಣ 21,000 ರೂಪಾಯಿ. ಹೆಗಡ ಗ್ರಾಮದ ದನ್ನೂರು ರಾಠೋಡ್ ಇವರ ಜಮೀನಿನಿಂದ ಲಗಮನ ಪೂಜಾರಿಯವರ ಜಮೀನವರೆಗೆ ಕೆಲಸ ರಸ್ತೆ 55,828 ರೂಪಾಯಿ. ಭೀಮು ಎಂಪು ಇವರ ಹೊಲದಿಂದ ಶಿವ ಟಿಪ್ಪು ಇವರ ಹೊಲದವರೆಗೆ ಕೆಲಸ ರಸ್ತೆ 86,551 ರೂಪಾಯಿ. ಸರ್ಕಾರಿ ಗ್ರಾಮದ ಬಸ್ ಸ್ಟ್ಯಾಂಡ್ನಿಂದ ಕುಲಕರ್ಣಿ ಇವರ ಹೊಲದವರೆಗೆ ಹಳ್ಳದ ಹೂಳೆತ್ತುವುದು 65,796 ರೂಪಾಯಿ. ಸರ್ಕಾರಿ ಗ್ರಾಮದ ಬಸೇಂದ್ರ ಹೊಲದಿಂದ ವಸಂತ ಬಡೇಗರ್ ಅವರ ಹೊಲದವರೆಗೆ ಹೂಳೆತ್ತುವುದು 2,80,744 ರೂಪಾಯಿ. ಸರ್ಕಾರಿ ಗ್ರಾಮದ ಬಸವರಾಜ ಬಬಲೇಶ್ವರಿ ಅವರ ಹೊಲದಿಂದ ಧೋನಿಯವರ ಹೊಲದವರೆಗೆ ಹೂಳೆತ್ತುವುದು 3,54,176 ರೂಪಾಯಿ. ಕನ್ನಪ್ಪ ರಾಮಿ ಲಮಾನಿ ಚಕ್ರ್ಯಾನ್ ನಿರ್ಮಾಣ 692 ರೂಪಾಯಿ. ಹೆಗಡ ಗ್ರಾಮದ ಈರಣ್ಣ ಮುರುಗಣ್ಣವರ ಜಮೀನಿನಲ್ಲಿ ಚಕ್ರ್ಯಾನ್ ಸರ್ಕಾರಿ ಮೇಳಕ್ಕೆ ಹೂಳು ಕಟ್ಟುವುದು 74,545 ರೂಪಾಯಿ. ಹೆಗಡ ಗ್ರಾಮದ ಕೆರೆ ಹೂಳೆತ್ತುವುದು 1,93,890 ರೂಪಾಯಿ. ಒಟ್ಟು ನರೇಗಾ ಗ್ರಾಮ ಪಂಚಾಯತ್ ಅನುಷ್ಠಾನಗೊಂಡಂತಹ 165 ಕಾಮಗಾರಿಗಳಿಗೆ 34,95,646 ರೂಪಾಯಿ ಒಟ್ಟು ಕೂಲಿ ಮೊತ್ತ ಪಾವತಿ ಇರುವಂಥದ್ದು. ಇನ್ನಿತರ ಇಲಾಖೆಯಿಂದ ಅಂದರೆ ಡಿಪಾರ್ಟ್ಮೆಂಟ್ ಇನ್ನಿತರ ಇಲಾಖೆಯಿಂದ ಕೃಷಿ ಇಲಾಖೆಗೆ ಒಟ್ಟು 191 ಕಾಮಗಾರಿಗಳು, ತೋಟಗಾರಿಕೆ ಇಲಾಖೆಯಿಂದ 1 ಕಾಮಗಾರಿ, ಕೃಷಿ ಇಲಾಖೆ ಕಾಮಗಾರಿಗಳು. ಪಾರ್ವತಿ ಪಾಂಡು ಗಣಿಯವರ ಹೊಲದಲ್ಲಿ ಬದು ನಿರ್ಮಾಣ 29,316 ರೂಪಾಯಿ. ಹೆಗಡ ಗ್ರಾಮದ ದಿಲೀಪ್ ಮುರುಗಡವರ ಹೊಲದಲ್ಲಿ ದ್ರಾಕ್ಷಿ ತೋಟಗಾರಿಕೆ ಇಲಾಖೆ 34,202 ರೂಪಾಯಿ. ತಿಪ್ರಾಯ್ ಹತ್ತಿರಕಾಯಿಯವರ ಹೊಲದಲ್ಲಿ ಬದು ನಿರ್ಮಾಣ 41,464 ರೂಪಾಯಿ. ಶಿವಪ್ಪ ಅಳದಿನಿಯವರ ಹೊಲದಲ್ಲಿ ಬದು ನಿರ್ಮಾಣ 41,880 ರೂಪಾಯಿ. ಯನ್ನಪ್ಪ ಅಳದಿನಿಯವರ ಹೊಲದಲ್ಲಿ ಬದು ನಿರ್ಮಾಣ 41,880 ರೂಪಾಯಿ. ಅಲ್ಲಿಸಾ ಇನಾಮದಾರ್ ಇವರ ಹೊಲದಲ್ಲಿ ಬದು ನಿರ್ಮಾಣ 33,504 ರೂಪಾಯಿ. ಮೆಜೂರ್ನ ಬಡೇಗರ್ ಬದು ನಿರ್ಮಾಣ 40,064 ರೂಪಾಯಿ. ಬಾಬು ಸಾಬ್ ಬಡೇಗರ್ ಇವರ ಹೊಲದಲ್ಲಿ ಬದು ನಿರ್ಮಾಣ 44,068 ರೂಪಾಯಿ. ಅಬ್ಬಾಸ್ ಬಿ ಇನಾಮದಾರ್ ಇವರ ಹೊಲದಲ್ಲಿ ಬದು ನಿರ್ಮಾಣ 44,068 ರೂಪಾಯಿ. ಆರಿಫ್ ದಾವದ್ ಇವರ ಹೊಲದಲ್ಲಿ ಬದು ನಿರ್ಮಾಣ 40,000
813 ರೂಪಾಯಿ. ನರಸಿಂಹ ದಾವಲ್ಗಿಯವರ ಬದು ನಿರ್ಮಾಣ 41,880 ರೂಪಾಯಿ. ಇರು ಎನ್ಕೋ ಲಮಾನಿಯವರ ಬದು ನಿರ್ಮಾಣ 46,061 ರೂಪಾಯಿ. ಬಸಪ್ಪ ಪೂಜಾರಿಯವರ ಬದು ನಿರ್ಮಾಣ 33,504 ರೂಪಾಯಿ. ಕೆಸರಪ್ಪ ಸುತಾರಿಯವರ ಬದು ನಿರ್ಮಾಣ 46,068 ರೂಪಾಯಿ. ರೇವಂತ್ ದಳವಾಯಿಯವರ ಬದು ನಿರ್ಮಾಣ 43,276 ರೂಪಾಯಿ. ರಂಗೇಶ್ ಹೂವಾರವರ ಹೊಲದಲ್ಲಿ ಬದು ನಿರ್ಮಾಣ 20,940 ರೂಪಾಯಿ. ನಿಂಗಪ್ಪ ಸತಾರಿ ಇವರ ಹೊಲದಲ್ಲಿ ಬದು ನಿರ್ಮಾಣ 47,813 ರೂಪಾಯಿ. ಕನ್ನಯ್ಯ ಪೂಜಾರಿ ಅವರ ಬದು ನಿರ್ಮಾಣ 47,464 ರೂಪಾಯಿ. ಕಾಸಯ್ಯ ಪೂಜಾರಿ ಅವರ ಹೊಲದಲ್ಲಿ ಬದು ನಿರ್ಮಾಣ 47,464 ರೂಪಾಯಿ. ಭೀಮಪ್ಪ ವಾಲಿಕಾರ್ ಅವರ ಹೊಲದಲ್ಲಿ ಬದು ನಿರ್ಮಾಣ 47,464 ರೂಪಾಯಿ. ಶಾಂತಯ್ಯ ವೀರಯ್ಯ ಗಣಾಚಾರಿ ಇವರ ಬದು ನಿರ್ಮಾಣ 47,464 ರೂಪಾಯಿ. ಮಲ್ಲಪ್ಪ ಮುರುಗೋಡಿಯವರ ಬದು ನಿರ್ಮಾಣ 47,115 ರೂಪಾಯಿ. ಸೋಮಚಂದ್ರ ಲಮಾನಿಯವರ ಬದು ನಿರ್ಮಾಣ 47,458 ರೂಪಾಯಿ. ರಾಜು ರಾಮ ಲಮಾನಿಯವರ ಬದು ನಿರ್ಮಾಣ 46,061 ರೂಪಾಯಿ. ಗುರುಪಾಲಪ್ಪ ಗುರುಲಿಂಗಪ್ಪ ಹಣಪತಿಯವರ ಬದು ನಿರ್ಮಾಣ 47,813 ರೂಪಾಯಿ. ಮಲ್ಲಯ್ಯ ಶಂಕರಯ್ಯ ಪೂಜಾರಿ ಬದು ನಿರ್ಮಾಣ 47,115 ರೂಪಾಯಿ. ಶಿವಪ್ಪ ಬಸಪ್ಪ ಕಬಾಡಿಗೆಯವರ ಬದು ನಿರ್ಮಾಣ 47,115 ರೂಪಾಯಿ. ಪ್ರಭಯ್ಯ ಗಿರ್ಮಲಯ್ಯ ಪೂಜಾರಿಯವರ ಬದು ನಿರ್ಮಾಣ 40,115 ರೂಪಾಯಿ. ಮಾದೇವಿ ಯಲ್ಲಪ್ಪ ಕುಂಬಾರವರ ಬದು ನಿರ್ಮಾಣ 40,115 ರೂಪಾಯಿ. ನಾರಾಯಣ್ ಇಸ್ಲಾಂಪುರ ಬದು ನಿರ್ಮಾಣ 46,410 ರೂಪಾಯಿ. ಹುಸೇನಬಿ ಬಡೇಗರಿಯವರ ಬದು ನಿರ್ಮಾಣ 41,880 ರೂಪಾಯಿ. ಯಲ್ಲವ ಆಳಂದಿನಿಯವರ ಬದು ನಿರ್ಮಾಣ 46,068 ರೂಪಾಯಿ. ಲಗಮನ ಹತ್ತಿರ ಬದು ನಿರ್ಮಾಣ 37,692 ರೂಪಾಯಿ. ಯಲ್ಲವ ಕಲ್ಲಪ್ಪ ಹತ್ತಿರ ಬದು ನಿರ್ಮಾಣ 46,766 ರೂಪಾಯಿ. ಮಹಾದೇವ್ ವಾಲಿಕಾರ್ ಅವರ ಬದು ನಿರ್ಮಾಣ 44,672 ರೂಪಾಯಿ. ಬಾಗಪ್ಪ ವಾಲಿಕಾರ್ ಬದು ನಿರ್ಮಾಣ 46,068 ರೂಪಾಯಿ. ಲಕ್ಷ್ಮೀಬಾಯಿ ಗುರಪ್ಪ ಹಿಡಿಯಾಳವರ ಬದು ನಿರ್ಮಾಣ 41,880 ರೂಪಾಯಿ. ಮುರುಗೋಡಿಯವರ ಬದು ನಿರ್ಮಾಣ 46,061 ರೂಪಾಯಿ. ಶಂಕರಪ್ಪ ಮಲ್ಲಪ್ಪ ಕಬಾಡಿಯವರ ಬದು ನಿರ್ಮಾಣ 36,296 ರೂಪಾಯಿ. ಶ್ರೀಕಾಂತ್ ಭೀಮಪ್ಪ ಮುರುಗೋಡು ಬದು ನಿರ್ಮಾಣ 32,340 ರೂಪಾಯಿ. ಮಲ್ಲಿಕಾರ್ಜುನ ಭೀಮಪ್ಪ ಮುರುಗೋಡು ಬದು ನಿರ್ಮಾಣ 32,390 ರೂಪಾಯಿ. ಬೀರಪ್ಪ ತಿಪ್ಪನ ಪೂಜಾರಿ ಬದು ನಿರ್ಮಾಣ 38,390 ರೂಪಾಯಿ. ಬೀರಪ್ಪ ಕೆಂಚಪ್ಪ ಪೂಜಾರಿಯವರ ಬದು ನಿರ್ಮಾಣ 41,874 ರೂಪಾಯಿ. ಅಕ್ಕಪ್ಪ ವಿಠಲ ದಳವಾಯಿಯವರ ಬದು ನಿರ್ಮಾಣ 48,120 ರೂಪಾಯಿ. ವಿಠಲ್ ದಳವಾಯಿ ಇವರ ಬದು ನಿರ್ಮಾಣ 38,120 ರೂಪಾಯಿ. ಎಲ್ಲವ ಪತ್ರಿಕಾ ಬದು ನಿರ್ಮಾಣ 41,877 ರೂಪಾಯಿ. ಸಂಗಪ್ಪ ಅಳಂದಿಯವರ ಬದು ನಿರ್ಮಾಣ 41,874 ರೂಪಾಯಿ. ಶರಣಬಸಪ್ಪ ಸಜ್ಜಯ್ಯವರ ಬದು ನಿರ್ಮಾಣ 46,062 ರೂಪಾಯಿ. ಜಗದೀಶ್ ಕಸಮಡಿಯವರ ಬದು ನಿರ್ಮಾಣ 46,068 ರೂಪಾಯಿ. ಕರಂಗೋಡ್ ಕೆಂಚಪ್ಪ ಪೂಜಾರಿ ಬದು ನಿರ್ಮಾಣ 46,068 ರೂಪಾಯಿ. ನರಸಪ್ಪ ಬಸಪ್ಪ ಪೂಜಾರಿ ಬದು ನಿರ್ಮಾಣ 46,068 ರೂಪಾಯಿ. ವಿನೋದ ಸಂಜೀವ್ ಬಿರಾದರ್ ಇವರ ಬದು ನಿರ್ಮಾಣ 46,068 ರೂಪಾಯಿ. ಧರ್ಮರಾಜ್ ದಳವಾಯಿ ಇವರ ಬದು ನಿರ್ಮಾಣ 46,068 ರೂಪಾಯಿ. ಬಸಪ್ಪ ನಾಗೂರ್ ಇವರ ಬದು ನಿರ್ಮಾಣ 46,068 ರೂಪಾಯಿ. ಸುರೇಶ್ ಗೌಡ ಬಿರಾದರ್ ಇವರ ಬದು ನಿರ್ಮಾಣ 33,504 ರೂಪಾಯಿ. ಮಂತನಗೌಡ ಬಿರಾದರ್ ಇವರ ಬದು ನಿರ್ಮಾಣ 37,692 ರೂಪಾಯಿ. ನಾಗಗೌಡ ಬಿರಾದರ್ ಬದು ನಿರ್ಮಾಣ 41,880 ರೂಪಾಯಿ. ಕಾಶಿರಾಯಗೌಡ ಬಿರಾದರ್ ಬದು ನಿರ್ಮಾಣ 37,692 ರೂಪಾಯಿ. ಶಕುಂತಲ ಬಿರಾದರ್ ಬದು ನಿರ್ಮಾಣ 41,880 ರೂಪಾಯಿ. ಶಂಕರ್ ಬದು ನಿರ್ಮಾಣ 40,692 ರೂಪಾಯಿ. ಭೀಮು ಚಂದ್ರ ಲಮಾನಿ ಬದು ನಿರ್ಮಾಣ 40,800 ರೂಪಾಯಿ. ಬದು ನಿರ್ಮಾಣ 40,874 ರೂಪಾಯಿ. ಪೂಜಾರಿ ಬದು ನಿರ್ಮಾಣ 40,824 ರೂಪಾಯಿ. ಮಡಿವಾಳಪ್ಪ ಸುತಾರಿ ಬದು ನಿರ್ಮಾಣ 30,692 ರೂಪಾಯಿ. ಪಾರ್ಟಿಯವರ ಬದು ನಿರ್ಮಾಣ 41,877 ರೂಪಾಯಿ.
ನೀಲಕ್ಕ ಪಾಟೀಲ್ ಅವರಲ್ಲಿ ಬದು ನಿರ್ಮಾಣ 40,870 ರೂಪಾಯಿ. ಕಲಾವತಿ ಬಂಟಿ ಅವರಲ್ಲಿ ಬದು ನಿರ್ಮಾಣ 30,692 ರೂಪಾಯಿ. ಶಿಲ್ಪಿಕೈ ಪೂಜಾರಿ ಬದು ನಿರ್ಮಾಣ 41,880 ರೂಪಾಯಿ. ಶಿವಯೋಗಪ್ಪ ಆಳೋದಿನ ಬದು ನಿರ್ಮಾಣ 29,000 ರೂಪಾಯಿ. ಲಿಂಗಪ್ಪ ಸಜ್ಜನ ಬದು ನಿರ್ಮಾಣ 41,874 ರೂಪಾಯಿ. ಮಂಜುಳಾ ವಿಶ್ವ ಬಿರಾದರ್ ಬದು ನಿರ್ಮಾಣ 37,000 ರೂಪಾಯಿ. ಜಾನ್ಬಾಬ್ ಬಿರಾದರ್ ಇವರಲ್ಲಿ ಬದು ನಿರ್ಮಾಣ 41,874 ರೂಪಾಯಿ. ಸುಪ್ರಿಯಾ ಬದು ನಿರ್ಮಾಣ 41,874 ರೂಪಾಯಿ. ಸಿದ್ದಪ್ಪ ರಾಯಗೌಡ ಅರಕೇರಿ ಇವರಲ್ಲಿ ಬದು ನಿರ್ಮಾಣ 45,712 ರೂಪಾಯಿ. ಕಾಶಿಬಾಯಿ ಶಿವಪ್ಪ ಕುಂಬಾರ್ ಬದು ನಿರ್ಮಾಣ 46,600 ರೂಪಾಯಿ. ಅನಸೂಯ ರಾಮಪ್ಪ ಬಿರಾದಾರ್ ಬದು ನಿರ್ಮಾಣ 46,061 ರೂಪಾಯಿ. ಲಕ್ಷ್ಮೀಬಾಯಿ ಬಿರಾದಾರ್ ಇವರ ಬದು ನಿರ್ಮಾಣ 46,061 ರೂಪಾಯಿ. ಪಾಪಗೌಡ ಬಿರಾದಾರ್ ಬದು ನಿರ್ಮಾಣ 46,065 ರೂಪಾಯಿ. ಮಾನ್ಸಿಂಗ್ ಶಿವಲಮಾನಿ ಇವರ ಬದು ನಿರ್ಮಾಣ 46,065 ರೂಪಾಯಿ. ಬಾಬುಸಾಬ್ ಬಳೆಗಾರ್ ಕೃಷಿ ಹೊಂಡ ನಿರ್ಮಾಣ 46,065 ರೂಪಾಯಿ. ಬಂಡಾಯ ಹಿರೇಮಠ ಕೃಷಿ ಹೊಂಡ 36,290 ರೂಪಾಯಿ. ಚೆನ್ನಪ್ಪ ಬಬಲೇಶ್ವರ್ ಬದು ನಿರ್ಮಾಣ 13,640 ರೂಪಾಯಿ. ಕುಂಡ್ಲಿ ಕುಬ್ಬು ಲಮಾನಿ ಬದು ನಿರ್ಮಾಣ 41,877 ರೂಪಾಯಿ. ಪಾಂಡು ಚಂದು ಲಮಾನಿ ಬದು ನಿರ್ಮಾಣ 37,686 ರೂಪಾಯಿ. ಸದಬಾಯಿ ನಿಂಗಪ್ಪ ಬದು ನಿರ್ಮಾಣ ಹೀರು ಬೀಲು ಲಮಾಣಿಯವರಲ್ಲಿ ಬದು ನಿರ್ಮಾಣ 41,874 ರೂಪಾಯಿ. ಕಮಲಾಬಾಯಿ ಅಶೋಕ್ ರಾಠೋಡ್ ಅವರಲ್ಲಿ ಬದು ನಿರ್ಮಾಣ 41,874 ರೂಪಾಯಿ. ಚೆನ್ನಪ್ಪ ಕೇಸು ಲಮಾಣಿಯವರ ಬದು ನಿರ್ಮಾಣ 41,875 ರೂಪಾಯಿ. ಒಟ್ಟು 192 ಕಾಮಗಾರಿಗಳಿಗೆ 84,79,950 ರೂಪಾಯಿ ಇನ್ನಿತರ ಇಲಾಖೆಗೆ ಖರ್ಚಾದಂತಹ ಒಂದು ಕೂಲಿ ಮೊತ್ತ. ತಾಲೂಕ್ ಪಂಚಾಯತಿಗಳಿಂದ ಅನುಷ್ಠಾನಗೊಂಡಂತಹ ಸಂಯುಕ್ತ ಅಭಿವೃದ್ಧಿ ಮತ್ತು ರಾಜ್ಯ ಹಣಕಾಸು ಅನುದಾನದಡಿ ಖರ್ಚಾದಂತಹ ಮೊತ್ತ 2020-21ನೇ ಸಾಲಿನಿಂದ ಕತ್ನಾಳಿ ಗ್ರಾಮದ ಉಕ್ಕುಲಿ ರಸ್ತೆಯಿಂದ ವಾಲಿಕಾರ್ ತಂದವರೆಗೆ ರಸ್ತೆ ಸುಧಾರಣೆ 2 ಲಕ್ಷ ರೂಪಾಯಿ ಖರ್ಚಾದಂತಹ ಮೊತ್ತ. ಕುಟುಂಬಾಳ ಗ್ರಾಮದ ಸಭಾಭವನ ನಿರ್ಮಾಣ 2 ಲಕ್ಷ ರೂಪಾಯಿ. ಹಿರೇಳ ಗ್ರಾಮದ ಎಲ್ಪಿ ಹತ್ತಿರ ಎಸ್ಸಿ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ ಮತ್ತು ಪೈಪ್ಲೈನ್ 1,20,000 ರೂಪಾಯಿ. ಕುಟುಂಬಾಳ ಗ್ರಾಮದ ವಿವಿಧ ಸ್ಥಳದಲ್ಲಿ ಸಿಮೆಂಟ್ ಆಸನ ಅಳವಡಿಸುವುದು 95,000 ರೂಪಾಯಿ. 5 ವರ್ಷದಿಂದ 5 ವರ್ಷ ಹಿಂದಿದ್ರೆ ಅಲ್ಲ ಓಕೆ 8 ಮಾತ್ರ 5 ವರ್ಷ ಇದೆ 20-21 ಚಲುವಾಗಿ ಇದರಿಂದ ಇದ್ದ ಮಾತ್ರ 20-25 ಕತ್ತಾಳೆ ಗ್ರಾಮದ ವಿವಿಧ ಸ್ಥಳದಲ್ಲಿ ಸಿಮೆಂಟ್ ಆಸನ ಅಳವಡಿಸುವುದು 95,000 ರೂಪಾಯಿ. ಹಿರೇಳ ಗ್ರಾಮದ ವಿವಿಧ ಸ್ಥಳದಲ್ಲಿ ಸಿಮೆಂಟ್ ಆಸನ ಅಳವಡಿಸುವುದು 69,000 ರೂಪಾಯಿ. ಯಾವ್ದು ತಾಲೂಕು ಪಂಚಾಯತಿ ಒಂದು ಇದು 2020-21 ಸಿಮೆಂಟ್ ಹಸಿ ಇಟ್ಟಿಲ್ರಿ ಕುಂಬಳ ಗ್ರಾಮದಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 95,000 ರೂಪಾಯಿ. ಕುಂಬಳ ಗ್ರಾಮದ ಉಕ್ಲಿ ರಸ್ತೆಯಿಂದ ಶ್ರೀರಂಗ ತಂದವರಿಗೆ ರಸ್ತೆ ಸುಧಾರಣೆ 95,000 ರೂಪಾಯಿ. ಹೆಗಡಾಳ ತಾಂಡಾದಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 1 ಲಕ್ಷ ರೂಪಾಯಿ. ಹೆಗಡಾಳ ತಾಂಡಾದಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 1 ಲಕ್ಷ ರೂಪಾಯಿ. ಬೀದಿ ದೀಪ್ರಿ ನೋಡುವ ಇದರೊಳಗೆ ಹಾಕಿರ್ಸೋದು ಮನೆ ಹೊಸದಾಗಿ ಹೌದಾ ರಾಜಮಂದಿ ಸ್ಕೀಮ್ ತಾಯಿ ಪಂಚಾಯತ್ ತಾಲೂಕು ಪಂಚಾಯತ್ ನಮ್ಮದೆಲ್ಲ ಹೇಳ್ತು ನಾವು ಕನ್ನಡ 2020-22ನೇ ಸಾಲಿನಲ್ಲಿ ಹೆಗಡಾಳ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯ ನಿರ್ಮಾಣ. ಹೆಗಡಾಳ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯ
4 ವರ್ಷ ಹಿಂದೆ ಮಾಡ್ಯಾರಿ ಓಕೆ. ಹೆಗ್ಗಡ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 2,10,000 ಪಂಚಾಯತ್ ಮಾಡ್ತೇವಲ್ರಿ ಸಿಂಗಲ್ ಡೋರ್ ಹೆಗ್ಗಡ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ SC ಕಾಲೋನಿಯಲ್ಲಿ ರೆಡಿಮೇಡ್ ಐತೆ ಅಷ್ಟೇ. ಹಾಗೂ ಪೈಪ್ಲೈನ್ ಅಳವಡಿಸುವುದು 1,05,000. ಹೆಗ್ಗಡ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಚರಂಡಿ ನವೀಕರಣ ಮಾಡುವುದು 1,37,870 ಇಲ್ಲಿ ಮಾಡಲ್ರಿ ಎಲ್ಲಿ ಮಾಡಿದ್ರು ಇಲ್ಲಿ ಮುಂದೆ ಮಾಡಲ್ಲ ಇಟ್ಟೆ ಒಂದು 10-15 ಫೂಟ್ ಸರಿ ಈ ಕಟ್ಟಡ ಮಾಡಿದ್ರು ಸರ್ ನೀರು ಇಲ್ಲ ಫಿಲ್ಟರ್ ಬಂದೆ ಮುಂದೆ ಮಾಡಲ್ಲ ಚಿಪಾಟ್ ಮಾಡಿದ್ರು ಅದು ಅಷ್ಟೇ 15 ಫೂಟ್ ಅದು 2021-22ನೇ ಸಾಲಿನಲ್ಲಿ 15 ಹಣಕಾಸು ಯೋಜನೆಯಡಿ ಖರ್ಚಾದಂತಹ ಮೊತ್ತ ಹೆಗ್ಗಡ ಗ್ರಾಮೀಣ ಮೂಲಭೂತ ಸೌಕರ್ಯಗಳಿಗೆ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯ ನಿರ್ಮಾಣ 78,780 ರೂಪಾಯಿ. ಇಲ್ಲಿ ಕಟ್ಟಲ್ಲ ಸರ್ ಲಾಸ್ಟ್ ಟೈಮ್ 2021 ಅದೇ ಚಿಪ್ಪಣ್ಣ ಕಟ್ಟಿದ್ರೆ ಎರಡು ಸರಿ ಬರ್ತದೆ ಇದು ಆಗಲೇ ಬರ್ತದೆ ಇದು ಹೆಗ್ಗಡ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಕುಡಿಯುವ ನೀರಿನ ಸಿಸ್ಟಮ್ ಮತ್ತು ಪೈಪ್ಲೈನ್ 72,870 ರೂಪಾಯಿ. ಹೆಗ್ಗಡ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ 2,10,000 ರೂಪಾಯಿ. ಹೆಗ್ಗಡ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಖರ್ಚಾಗಿಲ್ಲ ಈಗ ಖರ್ಚು ಮಾಡಿ ಅಷ್ಟೇ. ಹೆಗ್ಗಡ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ SC ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ ಮತ್ತು ಪೈಪ್ಲೈನ್ 1,05,000 ರೂಪಾಯಿ. ಇಷ್ಟು 15ನೇ ಹಣಕಾಸು ಮತ್ತು ತಾಲೂಕು ಪಂಚಾಯತ್ ಕಾಮಗಾರಿಗಳು. ನಮ್ಗೆ ಬೇರೆ ಅರ್ಜುನ ಗ್ರಾಮ ಪಂಚಾಯತಿ 2024-25ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿಯಿಂದ ಅನುದಾನ ಬಂದಂತಹ ಒಂದು ಖರ್ಚಿನ ವಿವರ 15ನೇ ಹಣಕಾಸು. ಕುಡಿಯುವ ನೀರಿಗಾಗಿ 8,51,277 ರೂಪಾಯಿ ಕುಡಿಯುವ ನೀರಿಗಾಗಿ ಖರ್ಚಾದಂತಹ ಒಂದು ಮೊತ್ತ. ಕಾಮಗಾರಿಗಳಿಗಾಗಿ ಒಟ್ಟು 11 ಕಾಮಗಾರಿಗಳು, ಒಟ್ಟು 9,60,648 ರೂಪಾಯಿ ಒಟ್ಟು ಕಾಮಗಾರಿಗಳಿಗೆ ಖರ್ಚಾದಂತಹ ಒಂದು ಮೊತ್ತ. ಬೀದಿ ದೀಪಕ್ಕಾಗಿ 3,49,290 ರೂಪಾಯಿ. ನೈರ್ಮಲೀಕರಣಕ್ಕಾಗಿ 1,00,000 ರೂಪಾಯಿ. ಕಚೇರಿ ವೆಚ್ಚಕ್ಕಾಗಿ 49,580 ರೂಪಾಯಿ. ಹೆಸ್ಕಾಂಗೆ ಮಾಡಿದಂತಹ ಒಂದು ಖರ್ಚು 12,02,023 ರೂಪಾಯಿ. ವಿಜಯಪುರ ತಾಲೂಕಿನ ಹಿರಿಯ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಮುಂಭಾಗ ಕಾಂಪೌಂಡ್ ನಿರ್ಮಾಣ 59,976 ರೂಪಾಯಿ. ಹೆಗ್ಗಡ LT ಕಾಮಗಾರಿ ಪೈಪ್ಲೈನ್ ಬಿಲ್ ಪಾವತಿ ಮಾಡಿದ್ದು 1,44,760 ರೂಪಾಯಿ. ಹೆಗ್ಗಡ LT ಕಾಮಗಾರಿ ಪೈಪ್ಲೈನ್ ಬಿಲ್ ಪಾವತಿ 1,44,760 ರೂಪಾಯಿ. ಕರ್ತಳ್ಳಿ ಗ್ರಾಮದ HPH ಕನ್ನಡ ಶಾಲೆಯಲ್ಲಿ ಕುಡಿಯುವ ನೀರು ಮತ್ತು ಸುಣ್ಣಬಣ್ಣ ಮಾಡುವುದು 85,672 ರೂಪಾಯಿ. ಹೆಗ್ಗಡ ಗ್ರಾಮದ ಸಂಗನಗೌಡ ಬಿರಾದರ್ ಮನೆಯಿಂದ ರಾಯಗೊಂಡ್ ಹಡಪ ಮನೆಯವರೆಗೆ CC ರಸ್ತೆ 59,794 ರೂಪಾಯಿ. ಅಂಬೇಡ್ಕರ್ ಸಮುದಾಯ ಭವನದ ಹತ್ತಿರ ಹೈಮಾಸ್ ಅಳವಡಿಸುವುದು 1,50,000 ರೂಪಾಯಿ. ಹೆಗ್ಗಡ ಗ್ರಾಮದಲ್ಲಿ ಸ್ಮಶಾನದಲ್ಲಿ ಹೆಗ್ಗಡ ಗ್ರಾಮದಲ್ಲಿ ಸ್ಮಶಾನದಲ್ಲಿ ಕೊಳವೆ ಬಾವಿ ಕೊಳೆಯುವುದು 29,550 ರೂಪಾಯಿ. ಹೆಗ್ಗಡ ಗ್ರಾಮದಲ್ಲಿ ಸ್ಮಶಾನದಲ್ಲಿ ಮೋಟಾರ್ ಅಳವಡಿಸುವುದು 1,52,800 ರೂಪಾಯಿ.
ಶುದ್ಧ ಕುಡಿಯುವ ನೀರಿನ ಘಟಕದ ಹತ್ತಿರ ಸಿಸ್ಟರ್ ನಿರ್ಮಾಣ 69,228 ರೂಪಾಯಿ. ವಿಜಯಪುರ ತಾಲೂಕಿನ ಕತ್ತಾಳಿ ಗ್ರಾಮದ ಕನ್ನಡ ಶಾಲೆ ದುರಸ್ತಿ ಮತ್ತು ಸುಣ್ಣಾಂಬ ಮಾಡುವುದು 95,839 ರೂಪಾಯಿ. ವಿಜಯಪುರ ತಾಲೂಕಿನ ಹೆಗ್ಗಾಳ ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕತ್ತಾಳಿ ಮಸೂತಿ ಹತ್ತಿರ ಸಿಸ್ಟರ್ನ 94,529 ರೂಪಾಯಿ. ಮತ್ತು 9,60,648 ರೂಪಾಯಿ. ಒಟ್ಟು ಕಾಮಗಾರಿಗಳಿಗೆ 11 ಕಾಮಗಾರಿ ಖರ್ಚಾದಂತಹ ಒಂದು ಮೊತ್ತ. ನಾವು 50,000 ಇವರು ಮೇನ್ ಕೊಟ್ಟಿದ್ದು ಅಷ್ಟೇ ಹಿಂದಿನ ಸದರಿ ಅಂದ್ರೆ 2024-25ನೇ ಸಾಲಿನಲ್ಲಿ ಪಿಡಿಒರಾದಂಥ ಶ್ರೀಮತಿ ಸರಿತಾ ನಾಯಕ್ ಮೇಡಮ್ ಅವರು ಅವರಿಗೆ ಅವರ ಒಂದು ಅವಧಿಯಲ್ಲಿ 60 ಚಟುವಟಿಕೆಗಳು ಇದಾಗಿದ್ದು ಸಜ್ಜಾಗಿದ್ದು 60 ಚಟುವಟಿಕೆಗಳ ಮೊತ್ತ 18,95,780 ಮೊತ್ತಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ದಾಖಲಾತಿಗಳನ್ನ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿಲ್ಲ. ಸದರಿ ಮೊತ್ತವನ್ನು ಆಕ್ಷೇಪಣೆಯನ್ನು ನೀಡಲು ಈ ಒಂದು ಸಭೆಯ ಮುಂದೆ ಮಂಡಿಸುತ್ತೇನೆ. ಇಲ್ಲಿವರೆಗೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾವಕಾಶ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ, ಹಾಗೆ ತಾಲೂಕು ಪಂಚಾಯತಿಯಿಂದ 2020-21 ಸಾಲಿಂದ 24-25ರವರೆಗೆ 5 ವರ್ಷದಲ್ಲಿ ರಾಜ್ಯ ಹಣಕಾಸು ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಯಾವೆಲ್ಲ ಕ್ರಮ ಅನುಷ್ಠಾನಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಕೆಲಸವನ್ನು ಮಂಡನೆ ಮಾಡಿದ್ದೀವಿ. ಸೊ ಅದರಲ್ಲಿ ನಾವೇನು ಕಲ್ತ್ಕೊಂಡಿದ್ದೀವಿ ಮಾಹಿತಿನ ಮುಂದೆ ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಗಲೇ ಇದೆ, ಯಾವುದೇ ವೈಯಕ್ತಿಕ ಕಾಮಗಾರಿ ಅನುಷ್ಠಾನ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ಕನಿಷ್ಠ ಒಂದು ಉದ್ಯೋಗವನ್ನು ಹಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು. ಸೊ ಅದರಲ್ಲಿ ಉಗುಮಳ ಗ್ರಾಮದ ಸುವರ್ಣ ಶರ್ಮಳ ಬಿರಾದಾರ್ ಇವರ ಬಸವ ವಸತಿ ಮನೆ ಯೋಜನೆ ಅಂತಕ್ಕಂಥ ಕಾಮಗಾರಿ. ಇದರಲ್ಲಿ ಆ ಕುಟುಂಬದ ಯಾವುದೇ ಒಬ್ಬ ಫಲಾನುಭವಿ ಉದ್ಯೋಗ ಚೀಟಿಯನ್ನು ಹಾಕಿರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ 6,282 ರೂಪಾಯಿ ಸೊ ಮೊತ್ತ ಪಾವತಿಯಾಗಿದೆ. ಸೊ ಇದನ್ನು ನಮ್ಮ ಸರ್ಕಾರದ 2/8/2021 ಮಹಾತ್ಮ ಗಾಂಧಿ ಸೊ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ನಿರ್ದೇಶನದ ಮತ್ತು ಆದೇಶದ ಮೇರೆಗೆ ಸೊ ಕರ್ನಾಟಕ ರಾಜ್ಯ ಉದ್ಯೋಗ ಖಾತ್ರಿ ಯೋಜನೆ ಪರಿಷತ್ನ 25/20/2020ರ ನಡವಳಿಕೆ ಪ್ರಕಾರ ಸೊ ಫಲಾನುಭವಿಗಳಿಂದ ವೈಯಕ್ತಿಕ ಕಾಮಗಾರಿ ಆತನ ಕುಟುಂಬದ ಕನಿಷ್ಠ ಒಬ್ಬ ಸದಸ್ಯರಾದರೂ ಕೆಲಸ ನಿರ್ವಹಿಸಬೇಕು ಅಂತಕ್ಕಂಥ ಸರ್ಕಾರದ ಉಲ್ಲೇಖ ಇದೆ. ಸೊ ಹಾಗಾಗಿ ಆ ಉಲ್ಲೇಖದ ಅನ್ವಯ ಆ ಉಲ್ಲೇಖನ ಏನು ನಿಯಮನ ಮೀರಿ ಇವರು ಏನು ಹಣ ಪಾವತಿ ಮಾಡೋದ್ರಿಂದ ಈ ಸದರಿ ಮೊತ್ತವನ್ನು ನಿಮ್ಮ ಗ್ರಾಮ ಸಭೆಯ ಮೂಲಕ ಸೊ ವಸೂಲಾತಿಗೆ ಸೂಚಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗೆ ಉಕುಮಲ ಗ್ರಾಮದ ಶಾಂತಾಬಾಯಿ ಧರ್ಮನ ನಾಟೇಕರ್ ಇವರ ಅಂಬೇಡ್ಕರ್ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಕೂಡ ಇದಕ್ಕೂ ಕೂಡ 6,782 ರೂಪಾಯಿ ಹಣ ಪಾವತಿಯಾಗಿದೆ. ಇದಕ್ಕೂ ಕೂಡ ಯಾವುದೇ ಕುಟುಂಬದ ಉದ್ಯೋಗ ಚೀಟಿಯನ್ನು ಹಾಕಿರುವುದಿಲ್ಲ ಅಂತಕ್ಕಂಥದ್ದು. ಹಾಗೆ ಉಕುಮಲ ಗ್ರಾಮದ ಅನಸೂಯ ಯಮನಪ್ಪ ಬಬ್ಲಾಲ್ ಇವರ ಅಂಬೇಡ್ಕರ್ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಇದಕ್ಕೆ 3,490 ರೂಪಾಯಿ ಹಣ ಪಾವತಿಯಾಗಿದೆ ಅಂತಕ್ಕಂಥದ್ದು. ಹಾಗೆ ಹೆಗ್ಡೆಯ ಗ್ರಾಮದ ಕೌಸರ್ ಫಯಾಜ್ ಅಹಮದ್ ಅತ್ತಾರ್ ಇವರ ಬಸವ ವಸತಿ ಮನೆ ಯೋಜನೆ ಇದಕ್ಕೆ 14,309 ರೂಪಾಯಿ ಹಣ ಪಾವತಿಯಾಗಿದೆ ಅಂತಕ್ಕಂಥದ್ದು. ಹಾಗೆ ಹೆಗ್ಡೆಯ ಗ್ರಾಮದ ನಾಗುಬಾಯಿ ಶಿವಗೌಡ ಪಾಟೀಲ್ ಇವರ ಬಸವ ವಸತಿ ಯೋಜನೆ ಮನೆ ಯೋಜನೆ ಇದು ಕೂಡ 8,376 ರೂಪಾಯಿ ಹಣ ಪಾವತಿಯಾಗಿದೆ ಅಂತಕ್ಕಂಥದ್ದು. ಹಾಗೆ ಬಸವನ ಗ್ರಾಮದ ರಮಕಾಬಾಯಿ ನೀಲು ಚವಾಣ್ ಸೊ ಇವರ ಅಂಬೇಡ್ಕರ್ ಮನೆ ಯೋಜನೆ ಇದಕ್ಕೆ 7,329 ರೂಪಾಯಿ ಹಣ ಪಾವತಿಯಾಗಿದೆ ಅಂತಕ್ಕಂಥದ್ದು. ಹಾಗೆ ಬಸವನಗರ ಗ್ರಾಮದ ಜಮೀಬಾಯಿ ರಾಜು ಲಮಾನಿ ಇವರ ಅಂಬೇಡ್ಕರ್ ಮನೆ ಯೋಜನೆ ಇದಕ್ಕೆ 9,772 ರೂಪಾಯಿ ಹಣ ಪಾವತಿಯಾಗಿದೆ ಅಂತಕ್ಕಂಥದ್ದು. ಹಾಗೆ ಹೆಗಡೆಯ ಗ್ರಾಮದ ಜಯಶ್ರೀ ರಾಜು ಬಂಡಿವಡ್ಡರ್ ಇವರ PMO ಯೋಜನೆ ಇದಕ್ಕೆ 11,866 ರೂಪಾಯಿ ಹಣ ಪಾವತಿಯಾಗಿದೆ ಅಂತಕ್ಕಂಥದ್ದು. ಹಾಗೆ ಹೆಗಡೆಯ ಗ್ರಾಮದ ಲಗ್ಮವ ಹನುಮಂತ ಕೋಟೆ ಇವರ ಬಸವ ವಸತಿ ಮನೆ ಯೋಜನೆ ಇದಕ್ಕೆ 21,632 ರೂಪಾಯಿ ಹಣ ಪಾವತಿಯಾಗಿದೆ ಅಂತಕ್ಕಂಥದ್ದು. ಸೋಮರಾಯ ಶಿವಪ್ಪ ಪೂಜಾರಿ ಇವರ ಹೊಲದಲ್ಲಿ
ಸಮಪಾತಳಿ ಬದು ನಿರ್ಮಾಣ ಕಾಮಗಾರಿ ಇದಕ್ಕೆ 26,175 ರೂಪಾಯಿ ಹಣ ಪಾವತಿಯಾಗಿದೆ ಅಂತಕ್ಕಂಥದ್ದು. ಹೆಗಡೆಯ ಗ್ರಾಮದ ಶಶಿಕಲಾ ಸಂಕೋಡ್ ಇವರ ಬದು ನಿರ್ಮಾಣ ಇದಕ್ಕೆ 26,175 ಹಣ ಪಾವತಿಯಾಗಿದೆ. ಹೆಗಡೆಯ ಗ್ರಾಮದ ಶಿವಪ್ಪ ದಯಪ್ಪ ದುರ್ಯಾದ ಇವರ ಹೊಲದಲ್ಲಿ ಬದು ನಿರ್ಮಾಣ ಕಾಮಗಾರಿ ಇದಕ್ಕೆ 26,175 ರೂಪಾಯಿ ಹಣ ಪಾವತಿಯಾಗಿದೆ ಅಂತಕ್ಕಂಥದ್ದು. ಹೆಗಡೆಯ ಗ್ರಾಮದ ಲಲಿತಾ ಸಂಜೀವ್ ಗಣಿ ಜಮೀನಲ್ಲಿ ಮನೆ ನಿರ್ಮಾಣ ಇದಕ್ಕೆ 7,329 ರೂಪಾಯಿ ಹಣ ಪಾವತಿಯಾಗಿರುವಂಥದ್ದು. ಹಾಗೆ ಹೆಗಡೆಯ ಗ್ರಾಮದ ನೀಲಮ್ಮ ಶರಣಪ್ಪ ಗಣಿ ಇವರ ಅಂಬೇಡ್ಕರ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಕಾಮಗಾರಿಗೆ 8,376 ರೂಪಾಯಿ ಹಣ ಪಾವತಿಯಾಗಿದೆ. ಸೊ ಈ ಎಲ್ಲ ಕಾಮಗಾರಿ ಇದಕ್ಕೆ ಯಾವುದೇ ಕುಟುಂಬದ ಒಂದು ಉದ್ಯೋಗ ಚೀಟಿಯನ್ನು ಹಾಕಿರುವುದಿರತಕ್ಕಂಥ ನಿಮ್ಮ ಗ್ರಾಮ ಸಭೆಯ ಮೂಲಕ ಮಂಡಿಸಿ ಈ ಸದರಿ ಕಾಮಗಾರಿನ ಅದಕ್ಕೆ ಏನು ಹಣ ಪಾವತಿಯಾಗಿದೆ ಆ ಸಂಬಂಧಪಟ್ಟ ಹಣವನ್ನು ವಸೂಲಾತಿಗೆ ತೀರ್ಮಾನಿಸಲಾಗಿದೆ ಅಂತಕ್ಕಂಥದ್ದು. ಸೊ ಈಗ ನಾವು ಓದಿದ್ದೀವಿ. ಇದರಲ್ಲಿ ಏನಾದ್ರು ಇನ್ನೇನು ಪ್ರಕಾರ ಹಾಕಿದ್ರೆ ಒಂದ್ ಕೆಲಸ ಮಾಡಿ. ಇನ್ನೇ ನಾನು ಸುಮಾರು 45 ಕಾಮಗಾರಿ ನೋಡಿದ್ದೀವಿ ಆ ಪಂಚಾಯತ್ ಸಿಬ್ಬಂದಿ ಜೊತೆಗೆ. ಸೊ ದೇವರಾಜ ಮತ್ತು ಅರ್ಜುನ್ ಅವ್ರ ಜೊತೆ ಇದನ್ನು ಕಾಮಗಾರಿನ ಪರಿಶೀಲನೆ ಮಾಡಿದ್ದೀವಿ. ಸೊ ಮತ್ತೊಮ್ಮೆ ಏನು ಈ ಕಾಮಗಾರಿ ಓದಿದ್ದೀವಿ ಕಾಮಗಾರಿ ಮತ್ತೆ ಪರಿಶೀಲನೆ ಮಾಡಿ. ಅದು ಏನಾದ್ರು ಕುಟುಂಬದ ಉದ್ಯೋಗ ಚೀಟಿದಾರ ಇದ್ರು ಅಂತಂದ್ರೆ ಖಂಡಿತವಾಗಿ ಕೈ ಬಿಡೋಣ. ಮತ್ತೆ ಹಾಕಿಲ್ಲ ಅಂತಂದ್ರೆ ಹಾಕಿದ್ರೆ ಅದನ್ನು ನಿಮ್ಮ ಗ್ರಾಮ ಮೂಲಕ ಕೈ ಬಿಡೋಣ. ಯಾವ್ದು ಹಾಕಿಲ್ಲ ಅದು ವಸೂಲಾತಿ ತೀರ್ಮಾನ ಮಾಡಲಾಗ್ತದೆ. ಇನ್ನೊಮ್ಮೆ ನಾವು ನಮ್ಮ ಸರ್ ಜೊತೆ ಕೂಡ ಚರ್ಚೆ ಮಾಡುವಂತಕ್ಕಂಥದ್ದು. ಅಲ್ಲ ನಿಮ್ಮ ಬೇರೆ ಬೇರೆ ಕಾಮಗಾರಿ ಹಾಕಿದ್ದೀರಿ. 10 ಕಾಮಗಾರಿ ಮಾಡಿದ್ವಿ. 10 ಕಾಮ ಒಟ್ಟು ಎಲ್ಲ ಏನೋ ಹಾಕಿದ್ದೀರಿ. ಅದೇ ಪರ್ಟಿಕ್ಯುಲರ್ ಹೆಸರು ಓದಿನಂದ್ರೆ ಅದಕ್ಕಷ್ಟೇ ನೋಡಿ. ಇದನ್ನು ಪರಿಶೀಲನೆ ಮಾಡಿ. ನಮ್ಗೇನು ಬೇಜಾರಿಲ್ಲ. ಇದೇ ಕೊಡ್ತೀವಿ ಸರ್. ಆಮೇಲೆ ಸರ್ ಕೊಡೋಣ ಕೂತು ವಿಚಾರ ಮಾಡೋಣ. ಹಾಗೆ ಇಲ್ಲಿ ನಾವು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮನೆ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರ್ತಿ ರಮೇಶ್ ಕಿರಣಗಿ ಸೊ ಇವರು ಬೆಂಗಳೂರಲ್ಲಿ ಸಹಾಯಕಾರಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಅಲ್ವಾ. ಸೊ ಇವರಿಗೆ 8 ದಿನ ಕೂಲಿ ಕೆಲಸ ಮಾಡ್ತಾರೆ. 2,792 ರೂಪಾಯಿ ಹಣ ಪಾವತಿಯಾಗಿದೆ. ಇರ್ಲಿ ತೊಂದರೆ ಇಲ್ಲ. ಇವರು ಕಿರಣಗಿ ಅಂತ ಬೆಂಗಳೂರಲ್ಲಿ ಸಹಾಯಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ನಿಯಮ ಶಾಲೆಯಲ್ಲಿ ಬಿಸಿ ಊಟ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಮಾತ್ರ. ಆದೇಶ ಇಲ್ಲ. ಶಾಲೆಯಲ್ಲಿ ಬಿಸಿ ಊಟ ಮಾಡ್ತಕ್ಕಂಥವ್ರು ತಾತ್ಕಾಲಿಕರೇ. ಶಾಲೆಯಲ್ಲಿ ಬಿಸಿ ಊಟ ಮಾಡ್ತಕ್ಕಂಥವ್ರು ಕೂಡ ತಾತ್ಕಾಲಿಕರೇ. ಆದ್ರೆ ಏನೋ ಕರೋನಾ ಸಮಯದಲ್ಲಿ ಸರ್ಕಾರ ಆದೇಶ ಮಾಡಿದೆ. ಸೊ ಇವರು ಮಧ್ಯಾಹ್ನದ ಕೆಲಸ ಮಾತ್ರ ಮಾಡ್ತಾರೆ. ಹಾಗಾಗಿ ಇವರು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಬಹುದು ಅಂತಕ್ಕಂಥದ್ದು ಆದೇಶ ಆಗಿದೆ. ಸೊ ಯಾರಿಗೆ ಶಾಲೆಯಲ್ಲಿ ಬಿಸಿ ಊಟ ಮಾಡ್ತಕ್ಕಂಥವ್ರು ಒಂದು ವೇಳೆ ಖಂಡಿತವಾಗಿ ನಾನು ಸರ್ ಮೂಲಕ ಹೇಳ್ತಾರೆ ಒಂದು ವೇಳೆ ಅಂಗನವಾಡಿ ಸಹಾಯಕರು ಕೂಡ ಮಾಡಕ್ ಅವಕಾಶ ಇತ್ತು ಅಂತಂದ್ರೆ ಖಂಡಿತವಾಗಿ ಕೈ ಬಿಡ. ಸರ್ ಅವರು ಬೇರೆ ವರ್ಗಕ್ಕೆ ಹಾಕಿದ್ರಿ. ಅವರೇ ಸ್ವಂತ ಮನೆ ಅವರೇ ಹಾಕಿಲ್ಲ. ಅದನ್ನ ತಾಲೂಕು ಪಂಚಾಯತ್ ಚರ್ಚೆ ಮಾಡೋಣ. ಬೇರೆ ಹಾಕಿಲ್ಲ ಸರ್. ಅವರೇ ಸ್ವಂತ ಮನೆ ಹಾಗೆ ಶಶಿಧರ ಹಿರಣ್ಯಗೌಡ ಬಿರಾದ. ಸೊ ಇವರು ಹೋದ ವರ್ಷ ಕೂಡ ಇವರು ICICI ಬ್ಯಾಂಕ್ ಕೆಲಸ ಮಾಡ್ತಾರೆ. ಹೋದ ವರ್ಷ ಕೂಡ ಇಂಟರ್ವ್ಯೂಗೆ 21,000 ರಿಕವರಿ ಹಾಕಿದ್ರು. ಸೊ ಪ್ರಸ್ತುತ ಕೂಡ ಇವರು ಹೇಳ್ತಾರೆ 12 ದಿನ ಕೆಲಸ ಮಾಡಿ ತಗೊಂಡು ಇವ್ರಿಗೆ ಏನೋ ಹೇಳ್ತಾರಪ್ಪ ಅಂದ್ರೆ 4,182 ರೂಪಾಯಿ ಹಣ ಪಾವತಿಯಾಗಿದೆ ಅಂತ. ಅಂದ್ರೆ ಒಂದು ಕೆಲಸ ಮಾಡಿ. ಸೊ ಇವರು 1/7/24 12/7/24 ಇದೆ. ICICI ಬ್ಯಾಂಕ್ ಅಟೆಂಡೆನ್ಸ್ ಇದೆ. ಅಟೆಂಡೆನ್ಸ್ ಕೊಡಿ. ಅಲ್ಲಿ ಕೆಲಸ ಅಬ್ಸೆಂಟ್ ಆಗಿದೆ ಅಂತಂದ್ರೆ ಅಲ್ಲಿ ಅಬ್ಸೆಂಟ್ ಇದೆ ಅಂತಂದ್ರೆ ಇದನ್ನ ಕೈ ಬಿಡ್ತೀವಿ. ಇಲ್ಲಿ ತೊಂದರೆ ಅದೇ ಬಿಟ್ಟ ಅಂತ ಕೇಳ್ತೀವಿ. ಒಂದು ವೇಳೆ ICICI ಬ್ಯಾಂಕ್ನಾಗ ಏನಾದ್ರು ಕೆಲಸ ಮಾಡಿಲ್ಲ ಅಂತಂದ್ರೆ ಅಥವಾ ರಾಜೀನಾಮೆ ಕೊಟ್ಟಿದ್ರೆ ಸರ್ ಕೆಲಸ ಮಾಡಿ ನಮ್ಗೇನು ಬೇಜಾರು. ಒಂದು ವೇಳೆ 1/7/2024 ರಿಂದ 12/7/2024 12 ಇದೆ. ICICI ಬ್ಯಾಂಕ್ ಅವ್ರು ಸಹಿ ಮಾಡ್ತಾರಲ್ಲ ಅಟೆಂಡೆನ್ಸ್ ಕೊಡಿ. ಅಲ್ಲಿ ಅಬ್ಸೆಂಟ್ ಇತ್ತು ಅಂತಾರೆ ಖಂಡಿತವಾಗಿ ಕೈ ಬಿಡ್ತೀವಿ. ಇಲ್ಲ ಹಂಗೆ ಸರ್ ಈ ಸದ್ಯಕ್ಕೆ ಮಾತ್ರ ಹೊಸರಲ್ಲಿ ಆಕ್ಷೇಪಣೆ ಕೂಡ ಬರಲ್ಲ ಸರ್. ಒಂದ್ ವೇಳೆ ನೀವೇನಾದ್ರು ಅಟೆಂಡೆನ್ಸ್ ಕೊಟ್ರೆ ನಾ ಆಕ್ಷೇಪಣೆ ಹಾಕಲ್ಲ. ಅವಕಾಶ ಇಲ್ಲ ನನಗೆ.
ಅದ್ರಲ್ಲಿ ಅಬ್ಸೆಂಟ್ ಇತ್ತು ಈ ಕೆಲಸ ಮಾಡೋದು ಅಂತಂದ್ರೆ ಅವಕಾಶ ಇದೆ, ಮಾಡಕ್ಕೆ ಅವಕಾಶ ಇದೆ. ಅದು ಆಕ್ಷೇಪ ಮಾಡಲ್ಲ, ವಸೂಲಾತಿ ಇರಲ್ಲ. ಒಂದ್ ವೇಳೆ ಈಗ ಸದ್ಯಕ್ಕೆ ಆಕ್ಷೇಪ ಏನ್ರಿ, ನಾನು ಇಲ್ಲ ಈಗ ಉದಾಹರಣೆ ಇನ್ನೊಂದು ಟೈಮ್ ಇದೆ ಸರ್, ರಿಪೋರ್ಟ್ ಮಾಡಕ್ಕೆ ನಮ್ಗೆ ಸಮಯ ಬೇಕಾಗುತ್ತೆ. ನೀವು 2 ದಿನ ಲೇಟ್ ಮಾಡ್ತೀವಿ ಹೌದಾ, ನೀವು 2 ದಿನ ಕೊಟ್ರೆ ಅಲ್ಲಿ ಆಕ್ಷೇಪ ಬರಲ್ಲ, ವಸೂಲಾತಿ ಬರಲ್ಲ ಅಲ್ವಾ, ತಾಲೂಕು ಪಂಚಾಯತಿ ಸಮಸ್ಯೆ ಬರಲ್ಲ. ಒಂದ್ ವೇಳೆ ತಾವು ಯಾರನ್ನ ಮಾಹಿತಿ ಕೊಡದೇ ಇದ್ರೆ ಸೊ ನೇರ ವಸೂಲಾತಿ ಆಗುತ್ತೆ ಅಂತ ಕಷ್ಟ. ಇದು ನಮ್ಮ ಗಮನ ತರತಕ್ಕಂಥ ಮಾಹಿತಿ ಅಂತಕ್ಕಂಥದ್ದು. ಹಾಗೆ ಹೋದ ವರ್ಷ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆ ಅದೇ ಅದೇ ಇದೇ ಕೃಷಿ ಸೊ ಹೋದ ವರ್ಷ ಯಾವುದು ಕೃಷಿ ಇಲಾಖೆ ಚಲವಾದಿ ಅಂತಕ್ಕಂಥದ್ದು ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಹೋದ ವರ್ಷ ಸಾಮಾಜಿಕ ಪರಿಶೋಧನೆಯಲ್ಲಿ ಕಾಮಗಾರಿ ಸದರಿ ಕಾಮಗಾರಿ ಮುಚ್ಚಿದೆ ಅಂತಕ್ಕಂಥದ್ದನ್ನ ಮನೆಯದು ಗ್ರಾಮ ಸಭೆಯ ಮೂಲಕಲೇ ವಸೂಲಾತಿ ಹಾಕಿರ್ತಕ್ಕಂಥದ್ದು. ಮೊನ್ನೆ ಅಧ್ಯಕ್ಷರ ಸಂದರ್ಭದಲ್ಲಿ ಸಭೆಯವರು ಕಾಮಗಾರಿಯನ್ನ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಕಾಮಗಾರಿ ಮಾಡಿಕೊಂಡಿರ್ತಕ್ಕಂಥ ಛಾಯಾಚಿತ್ರವನ್ನ ಈ ಗ್ರಾಮ ಸಭೆಗೆ ಲಗತ್ತಿಸಿದ್ರಿಂದ ಸೊ ಕಾಮಗಾರಿ ಪೂರ್ಣಗೊಂಡಿದೆ. ಕಾಮಗಾರಿ ಆ ಸದರಿ ಜಾಗದಿಂದ ಸೊ ಈ ಒಂದು ಪ್ರಕರಣವನ್ನ ಈ ಗ್ರಾಮ ಸಭೆಯನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ದು. ಓಕೆ, 7 ವರ್ಷ ಮುಂಚಿತತೆ ರಿಕ್ವೈರ್ ಆಗಿದ್ದು ಅವಕಾಶ ಹೇಳಿದರು ಮಾಡ್ಕೊಂಡಿದ್ದಾರೆ, ಕೊಡ್ತಿದ್ದಾರೆ. ಈ ವರ್ಷ 3 ವರ್ಷ ಗೊತ್ತಿಲ್ಲ, ಓಕೆ. ಹಾಗೆ ಈ 15 ಹಣಕಾಸು ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ವಿ. ಒಟ್ಟು ಏನೋ ನಮಗೆ 60 ವೋಚರ್ ಸಂಬಂಧಪಟ್ಟಂತ ಮಾಹಿತಿಯನ್ನ ಹಿಂದಿನ ಗ್ರಾಮ ಪಂಚಾಯತಿ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಸರಿತಾ ನಾಯಕನವರು ಸೊ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಈಗಾಗಲೇ ತಾಲೂಕು ಪಂಚಾಯತಿ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. ಸೊ ಹಾಗೆ ಕತ್ತಳಿ ಗ್ರಾಮದ FPS ಉರ್ದು ಶಾಲೆಯಲ್ಲಿ ಬಿಸಿಯೂಟದ ಅಡುಗೆ ಕೋಣೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಕತ್ತಳಿ ಗ್ರಾಮದ FPS ಉರ್ದು ಶಾಲೆಯಲ್ಲಿ ಬಿಸಿಯೂಟದ ಅಡುಗೆ ಕೋಣೆ ಅಂತಿದೆ. ಒಂದು ತಮ್ಮ ಗಮನಕ್ಕೆ ಇರಲಿ, ಯಾವುದೇ ಸಮುದಾಯ ಕಾಮಗಾರಿಯನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅದು ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಕಾಮಗಾರಿ ಆಗಿರ್ಬೇಕು ಅಂತಕ್ಕಂಥದ್ದು. ಸೊ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಕನಿಷ್ಠ 15 20 ವರ್ಷ ಕಾಮಗಾರಿ, 15 20 ವರ್ಷ ಒಂದು ಕಾಮಗಾರಿ ಅನುಷ್ಠಾನ ಆಗಬೇಕು ಅಂತಕ್ಕಂಥದ್ದು, ಅದು ಬಾಳಿಕೆ ಬರಬೇಕು ಅಂತಕ್ಕಂಥದ್ದು. ಇದು ಸರ್ಕಾರದ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಆಯುಕ್ತರದ ಒಂದು ಆದೇಶ ಅಂತಕ್ಕಂಥದ್ದು. ಆದೇಶ ಕೊಡ್ತೀನಿ ನಾನು, ಇಲ್ಲ ಅಂತ. ಆದ್ರೆ ನಾವು ಈ ಪ್ರಸ್ತುತ ಈ ಸಾಮಾಜಿಕ ಪರಿಶೋಧನೆ ಸೊ ಏನೋ ಮಾಡೋ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಜೊತೆ ನಾವು ಹೋಗಿದ್ದೀವಿ. ಸೊ ಆದರೆ ಆ ಬಿಸಿಯೂಟದ ಅಡುಗೆ ಕೋಣೆ ಹೇಗಿದೆ ಅಂತಾರೆ ಅದು ಬಿದ್ದಿದೆ ಅಂತಕ್ಕಂಥದ್ದು. ಒಟ್ಟಾರೆ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಮಗಾರಿ ಇರಬೇಕು ಅಂತಕ್ಕಂಥದ್ದು, ಅದು ಆ ಸರ್ಕಾರ ಆದೇಶ. ಅದಕ್ಕೆ ಉದಾಹರಣೆಗೆ ಈ ಯಾವುದೋ ಕೃಷಿ ಇಲಾಖೆಯಿಂದ ನಾವು ಏನಂದ್ರೆ ಯಾವ್ದು ಕೃಷಿ ಹೊಂಡ ಬಗ್ಗೆ ನಾವು ಮಾಡ್ತಾ ಇದ್ವಿ. ಸೊ ಹೋದ ವರ್ಷ ಏನೋ ಕಾಮಗಾರಿ ಮುಚ್ಚಿದೆ ಅಂತಕ್ಕಂಥ ರಿಕವರಿ ಹಾಕಿದ್ದಾರೆ ಅಲ್ವಾ. ಅದಕ್ಕೆ ನಮ್ಮಲ್ಲಿ ಏನಿದೆ, ಆ ಗ್ರಾಮ ಸಮಿತಿಗಿಂತ ಮುಂಚೆ ಆ ಕಾಮಗಾರಿ ಅನುಷ್ಠಾನ ಆದರೆ ಏನೋ ಆ ಕಾಮಗಾರಿಯನ್ನ ವಸೂಲಾತಿ ಮತ್ತು ಆಕ್ಷೇಪದಿಂದ ಕೈ ಬಿಡ್ತೀವಿ ಅಂತಕ್ಕಂಥ ಮಾಹಿತಿ ಇತ್ತು. ಅವ್ರು ಮಾಹಿತಿ ಕೊಟ್ಟಿದ್ದೀವಿ. ಈ ಗ್ರಾಮ ಸಭೆಯಲ್ಲಿ ಅವರು ಏನೋ ಆ ಕೃಷಿಯನ್ನು ಮಾಡ್ಕೊಂಡಿದ್ದಾರೆ, ಅದು ಕೈ ಬಿಟ್ಟಿದೆ. ಆದರೆ ಈ ಯಾವುದು ಉರ್ದು ಶಾಲೆಯ ಅಡುಗೆ ಕೋಣೆ ಬಿದ್ದಿದೆ. ಈ ಗ್ರಾಮ ಸಭೆ ಮೂಲಕ ಏನು ಅಂತಂದ್ರೆ ನಾವೇನಾದ್ರು ಆ ಕಾಮಗಾರಿಯನ್ನ ಮತ್ತೆ ಪುನಶ್ಚರಣೆಯನ್ನು ಪ್ರಾರಂಭ ಮಾಡಿ ಕಾಮಗಾರಿ ಮಾಡ್ತೀರಿ ಅಂತಂದ್ರೆ ಆ ಕಾಮಗಾರಿಯಲ್ಲಿ ಕೈ ಬಿಡೋಣ. ಇಲ್ಲ ಸರ್ ಮಾಡಲ್ಲ ಅಂತಂದ್ರೆ ಸೊ ಸಾಮಾಜಿಕ ಪರಿಶೋಧನೆ ಆ ಕಾಮಗಾರಿ ನಾಶ ಆಗಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ನಾವು ತಂದಿದ್ದೇನೆ. ಇಲ್ಲ ಸರ್ ಏನಾರ ಕಾಮಗಾರಿ ಮಾಡ್ತಿರೋದು ಕೂಡ ಖಂಡಿತವಾಗಿ ವೈಯಕ್ತಿಕ ಕಾಮಗಾರಿ ಸರ್ ಇದೆ, ವೈಯಕ್ತಿಕ ಕಾಮಗಾರಿ. ಸೊ ಯಾವುದೇ ವೈಯಕ್ತಿಕ ಕಾಮಗಾರಿನ ಕನಿಷ್ಠ ಫಲಾನುಭವಿ ಮಾಡ್ಕೊಂತ 5 ವರ್ಷ ಮುಗಿಸಬಾರ್ದು, ಅನ್ನೋ ಉದ್ದೇಶ ಘೋಷಿಸಬಾರ್ದು ಅಂತೇಳಿ ಅದು ವೈಯಕ್ತಿಕ ಕಾಮಗಾರಿ. ಲಾಸ್ಟ್ ಇಯರ್ ಅವ್ರು ಮುಖ್ಯಮಂತ್ರಿಗಳು ರಿಕವರಿ ಹಾಕಿದ್ದಾರೆ, ಈ ವರ್ಷ ಅವಕಾಶ ಕೊಟ್ಟಿದ್ವಿ. ಇದು ಸಮುದಾಯ ಕಾಮಗಾರಿ. ಈಗ ವೈಯಕ್ತಿಕ ಫಲಾನುಭವಿಗೆ ನಮ್ಮ ಉದ್ದೇಶಪೂರ್ವಕವಾಗಿ ಮುಗಿಸೋಣ ಹೌದಾ. ಈಗ ರೊಕ್ಕ ಇದು ಯಾವುದು ನಮ್ದೇನಾದ್ರು ಕಳಪೆ ಕಾಮಗಾರಿ ಅಂತ ಹೇಳ್ತಾರೆ. ಟೆಕ್ನಿಕಲ್ ಪರ್ಸನ್ ಕರೀರಿ,
ಅದನ್ನ ಅಳತೆ ಮಾಡಿಸಿ ಎಂ ಬಿ ತಗೊಂಡ್ರಿ ಸಾಹೇಬ್ರು ಇದ್ದಾರೆ ವಾಪಸ್ ಕಾಮಗಾರಿ ಇನ್ಸ್ಪೆಕ್ಷನ್ ಮಾಡೋಕೆ ಹೋಗೋಣ ಓಕೆ ತೀರ್ಮಾನ ಮಾಡೋಣ. ಅದು ನಿಮ್ಮ ಗ್ರಾಮ ಸಭೆ ಯೋಚನೆ ಬಿಟ್ಟಿದೆ. ಸೊ ಯಾವುದೇ ಸಮುದಾಯ ಕಾಮಗಾರಿ ಕನಿಷ್ಠ 10 ರಿಂದ 15 ವರ್ಷ ಮಾಹಿತಿ ಬೇಕು ಅಂತ ಇದೆ. ಅದು ಸೊ ಈಗ ನಾನು ಮಾಹಿತಿ ಕೊಟ್ಟಿದ್ದೀನಿ. ಅದೇ ತಮ್ಮ ಗ್ರಾಮ ಸಭೆ ಮೂಲಕ ನೇರ ಬಳಸಬಹುದು, ಇಲ್ಲ ಕಾಮಗಾರಿನ ಮತ್ತೆ ಪುನಃ ಪ್ರಾರಂಭ ಮಾಡಿ ನಾವು ಕಟ್ಟಿದ್ರೆ ಓಕೆ ತೊಂದರೆ ಇಲ್ಲ, ನಮಗೇನು ಬೇಜಾರು ಖಂಡಿತವಾಗಿ ಮಾಡ್ತಿದ್ರೆ ಸೊ ಖಂಡಿತವಾದ ಅವಕಾಶ ಇದೆ ಮಾಡಿ ಅಂತ. ಸೊ ಇಲ್ಲ ಅಂತಂದ್ರೆ ಅದಕ್ಕೆ ಈಗಾಗಲೇ 69,463 ರೂಪಾಯಿ ಆಗಿದೆ. ಸೊ ಲಾಸ್ಟ್ ಇಯರ್ ಆಗಿತ್ತು NMR ಆಗಿ ಫೋನ್ ಮಾಡ್ಬೋದಾಗಿದೆ ಬಿಡ್ಬೋದಾಗಿದೆ. ಓಕೆ ನಾನು NMR ಇದನ್ನು ತಿಳ್ಕೊಂಡು ಲೇಬರ್ ಕ್ವಶನ್ ಆಗಿದೆ ಕೆಲಸ ಆಗಿದೆ ಅಂತ ಕೇಳ್ಬೋದಾಗಿದೆ. ಅದಕ್ಕೆ ಮೊದಲೇ ಆಗಿದೆ ಬರೀ ವೇಜ್ ಅಷ್ಟಾಗಿತ್ತು ಅಂದ್ರೆ ಓಕೆ NMR ಕೆಲಸ ಮಾಡಿದ್ರೆ ಕಟ್ಟಡ ಆಗಿದೆ ಅಂತ ಮಾಹಿತಿ ಕೊಡ್ಬೋದಾಗಿದೆ. ಸೊ ಮೊದಲೇ ಕೂಡ ಮಾಡಿದ್ದಾರೆ ಅಂತ ಅದಕ್ಕೆ ಹೇಳಿ MIS ಆಗಿಲ್ಲ. ಸೊ ಆಗಲೇ ಅಮೌಂಟ್ ಲಿಮಿಟೆಡ್ ಇದೆ. ಇದಕ್ಕೆ ಎಷ್ಟು 69,463 ಇದೆ. ಸರಿ 21/12/2023. ಸೊ 31/24 ಈ ವರ್ಷ ಹಣ ಜಮಾ ಆಗಿದೆ. ಒಟ್ಟು 69,463 ರೂಪಾಯಿ ಆಗಿದೆ. ಓಕೆ ಸರ್ ಏನು ಹೇಳ್ತೀವಿ ಸರ್ ಇದಕ್ಕೆ ಕಾಮಗಾರಿ ಮಾಡಿಸಿದ್ರೆ ಓಕೆ ಇಲ್ಲ ನೀವೇನು ಮಾಡಿದ್ರು ಅದಕ್ಕೆ ನಾವು ಈ ಮಾಹಿತಿಯನ್ನು ಈ ನಡವಳಿ ದಾಖಲಿಸ್ತಕ್ಕಂಥ ಕೆಲಸನ ಮಾಡೋಣ ಅಂತ ಈಗ ಸರಿ ಮಾಡಿದ ಪತ್ರಿಕೆ ಮಾಡಿಸಿ ಜಾತ್ಪಾಡು ಇನ್ನೊಂದು ಸ್ವಲ್ಪ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಕೆಲವರು ಗೊತ್ತಾಗಿರ್ಬೇಕು ಎಸ್ ಕೇಳಿ ಸರ್ ಕೇಳಿ ಈಗ ಒಬ್ಬೊಬ್ರು ಹಾಕ್ಯಾರ ಗೊತ್ತಾರ ಇಲ್ಲ ನೀವು ಯಾವುದೋ ಒಂದು ಡಿಸ್ಕೈಡ್ ನಾವು ಅದು ಹಾಕ್ಯಾರ ಟೋಟಲ್ ಒಂದು ಸರಿ ಇಲ್ಲ ಅಂದ್ರೆ ಏನಾಗ್ಬಿಟ್ಟೈತಿ ಈಗ ಒಂದು 5-6 ಮನೆ ಇರ್ಲಿ ಆಲ್ಮೋಸ್ಟ್ ಎಲ್ಲವೂ ಆಗಿದೆ ಸರ್. ಎಲ್ಲರೂ ಒಂದು ನಾನು ಇಲ್ಲಿ ನಿಮ್ಮ ಪಂಚಾಯತಿಂದ ಏನಾಗಿದೆ ಅಂದ್ರೆ 171 ಕಾಮಗಾರಿ ಆಗಿದೆ. ಆ 171 ಕಾಮಗಾರಿ ಬಗ್ಗೆ ಮಾತಾಡ್ತಾರೆ, ಇರ್ತಕ್ಕಂಥ ಕಾಮಗಾರಿ ಬಗ್ಗೆ ಮಾತಾಡಿದೆ. ಆಮೇಲೆ ನಾವು ಎಷ್ಟು ಒಂದು 50 ಕಾಮಗಾರಿ ಇದ್ದವು. ಅದಕ್ಕೆ ಅರ್ಜುನ್ ಸರ್ ಮತ್ತೆ ವ್ಯವಸ್ಥೆ ಕೂಡಿದ್ವಿ. ಯಾಕಂದ್ರೆ ನಮಗೂ ಗೊತ್ತಿಲ್ಲ ಕೆಲವೊಮ್ಮೆ ಏನಾಗಿದೆ ಅಡ್ರೆಸ್ ಚೇಂಜ್ ಆಗ್ಯಾವ ರಿಲೇಷನ್ ಅಂತ ಮಕ್ಕಳಿಗೆ ಅಂತ ಆದ್ರೆ ಕಳೆದ ಅದಕ್ಕೆ ಇಲ್ಲ ಸಿಗುವ ಅವ್ರು ಕೈ ಬಿಟ್ಟಿದ್ದೀವಿ. ಹೌದು ಸರ್ ಯಾಕೆ ಸೊ ಈಗ ಅದೇ ವ್ಯವಸ್ಥೆ ಅದೇ ಮತ್ತೆ ಪರಿಶೀಲನೆ ಮಾಡೋದು ನಾವು ಒಂದರ ಉದ್ದೇಶ ಈ ಗ್ರಾಮ ಸೇವೆ ಮೂಲಕ ಒಂದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋಣ ಅಷ್ಟೇ. ತಪ್ಪಬೇಡ ಆಮೇಲೆ ನಾವು ಹಾಕಿರ್ಬೇಕು ಆಮೇಲೆ ಬಂದ ತಕ್ಷಣ ಇದೇ ಅಂತ ಹೇಳಬೇಡ. ಯಾವ ವಾಸ್ತವ ಇಲ್ಲ ಲಂಚ ಕೊಡೋದು ಇತ್ತು ಅಂದ್ರೆ ಖಂಡಿತವಾಗಿ ಗ್ರಾಮ ಸೇವೆ ಅದಕ್ಕೆ ನಮಗೆ ಹೇಳ ಮಾತೇನೆ. ಈಗ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿ ಅನುಷ್ಠಾನ ಆಗದೇ ಇರ್ತಕ್ಕಂಥ ಒಂದು ಕಾಮಗಾರಿಗಳು ಹಾಗೆ ಏನೋ ಎಲ್ಲ ಮಾಹಿತಿಯನ್ನು ಪರಿಗಣಿಸಿ ಖಂಡಿತ 5ರ ಪ್ರಕಾರ ವಸೂಲಾತಿ ಮತ್ತು ಆಕ್ಷೇಪಣೆ ಹಾಕುವಂಥ ನಿರ್ಣಯನ ಈ ಗ್ರಾಮ ಸಭೆಯ ಮೂಲಕ ಮಾಡ್ತಾ ನೀವು ಏನಾದ್ರು ಮಾಹಿತಿ ತಾವು ಹೇಳ್ಬೋದು ಅಂತಕ್ಕಂಥದ್ದು. ಇಲ್ಲಿವರೆಗೆ ಏನೋ ಈ ಗ್ರಾಮ ಪಂಚಾಯತಿಯಿಂದ ಮತ್ತು ಈ ಕೃಷಿ ಇಲಾಖೆಯಿಂದ ಏನೆಲ್ಲ ಕಾಮಗಾರಿ ಅನುಷ್ಠಾನ ಆಗಿವೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಜೊತೆಗೆ ಇನ್ನೊಂದು ಆ PID ಇಂದ ಒಂದು ಕಾಮಗಾರಿಯಿಂದ ನಮಗೆ ಸರ್ಕಾರ ಸಾಮಾಜಿಕ ಪಕ್ಷದಲ್ಲಿ ಕೊಡಬೇಕಾಗಿತ್ತು. ವಿಜಯಪುರ ತಾಲೂಕಿನ ಉತ್ತಮವಾಗಿರ್ತಕ್ಕಂಥ ಅಂಗನವಾಡಿ ಕಟ್ಟಡ PID ಇಂದ ಸರ್ ಸೊ ಹಾಗಾಗಿ ಕಾಮಗಾರಿನ ಈ ಫೈಲ್ ಈ ನಮ್ಮ ಇಲಾಖೆಯನ್ನು ಸಾಮಾಜಿಕ ಪಕ್ಷಕ್ಕೆ ಕೊಟ್ಟಿಲ್ಲ. ಸೊ ಹಾಗಾಗಿ ಏನೋ ಮೊತ್ತ ಅಂದ್ರೆ ಈ ಸಾಮಾಜಿಕ ಪಕ್ಷದೊಂದಿಗೆ ಆಕ್ಷೇಪಣೆ ತೀರ್ಮಾನಿಸಲಾಗಿದೆ. ಯಾಕಂದ್ರೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಹಚ್ಚಿದ್ದೀವಿ ಸರ್ ಹಚ್ಚಿದ್ದೀವಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಅವ್ರು ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ ಅಂತ 3-4 ಮಂದಿ ಫೋನ್ ಮಾಡಿದ್ದೀವಿ. ಇಲ್ಲ ಸರ್ ನಾವೆಲ್ಲ ಅವ್ರಿಂದ ನಮ್ಮವ್ರಿಗೆ 4-5 ಮಂದಿ ಫೋನ್ ಹಚ್ಚಿದ್ರು. ಆ ಫೈಲ್ ಆಕ್ಷೇಪಣೆ ಇಲ್ಲ ಫೈಲ್ ಗೊತ್ತಿಲ್ಲ. ಆ ಫೈಲ್ ಕೊಟ್ಟರೆ ಆಮೇಲೆ ತಾಲೂಕು ಕೊಟ್ಟು ಹಣ ಕೊಟ್ಟರೆ ಅದನ್ನ ಸರಿ ಬರ್ತಕ್ಕಂಥ ಕೆಲಸ ಓಕೆ ಓಕೆ ಇದೀಗ ತಾನೇ ಈ ಸಾಮಾಜಿಕ ಪಕ್ಷದ ಗ್ರಾಮ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಾ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ರಾಮಲಿಂಗ ಬೈರವಡೆ ಸರ್ ನಿಮ್ಮೆಲ್ಲ ಕೂಡ ಈ ಕಾರ್ಯಕ್ರಮ
ಇಲ್ಲಿಗೆ ನಮ್ಮ ಈ ಗ್ರಾಮ ಪಂಚಾಯತಿಂದ ಒಟ್ಟು ಮನೆ ಮತ್ತು ತೊಗರಿ ವಿಮಾ ಕೃಷಿ ಕಾಮಗಾರಿಗಳು 171 ಕಾಮಗಾರಿಗಳು ಅನುಷ್ಠಾನಗೊಳಿಸಲಾಗಿದೆ. ಅದೇ ಕೃಷಿ ಇಲಾಖೆಯಿಂದ 191 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಅದರಲ್ಲಿ 191 ಕೃಷಿ ಇಲಾಖೆಯಿಂದ ಆಗಿರ್ತಕ್ಕಂಥ ಒಂದು ತೋಟಗಾರಿಕೆ ಕಾಮಗಾರಿ ಸರ್. ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಥವಾ ಕೆಲಸ ಆಗಿರ್ತಕ್ಕಂಥ ಮಾಹಿತಿನ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. ಕೆಲವೊಂದಿಷ್ಟು ಕೆಲಸ ಆಗಿರ್ತಕ್ಕಂಥ ಅರ್ಜುನ ಲೇಟ್ ಅದ ಕೇಳಿ ಅದು ಮನೆ ನನ್ನ ಹೆಸರಲ್ಲಿ ಮತ್ತೊಬ್ಬರ ಮಾಡಿ ರೊಕ್ಕ ತಗೊಂಡಿದ್ವಿ. ಅದು ನಾಲ್ಕೈದು ಸಂಘದ ಅವ್ನ ಹೆಸರಿಲ್ಲ ಏನಿಲ್ಲ ಕಾಗದ ಪತ್ರ ಮಾಡಿಕೊಟ್ಟು ಎಲ್ಲ ಕೊಟ್ಟು ಕಡಿಮೆ ಸರ್ ಮಾತಾಡೋದು ಬಂದ್ ಮಾಡಿ. ಮಳಿ
ಎಲ್ಲರಿಗೂ ನಮಸ್ಕಾರ. ಹಿರಿಯ ಗ್ರಾಮ ಪಂಚಾಯತಿಯ ಮಾನ್ಯ ಅಧ್ಯಕ್ಷರೇ, ಸದಸ್ಯರೇ, ಎಲ್ಲ ಗ್ರಾಮ ಸಭೆಯ ಸದಸ್ಯರೇ, ಪಿಡಿಒರೇ ಮತ್ತು ಹಾಗೂ ಎಲ್ಲ ಈ ಗ್ರಾಮ ಸಭೆ ಅನ್ನೋದು ಏನಿದೆ ಅಂದ್ರೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಮಾಡ್ತಕ್ಕಂಥ ಕಾಮಗಾರಿಗಳನ್ನ ಎಲ್ಲರ ಮುಂದೆ ಇಡ್ಬೋದು. ಯಾವ ಕಾಮಗಾರಿಗಳು ಆಗಿಲ್ಲ ಅನ್ನೋದು ನಮ್ಮ ಗ್ರಾಮಸ್ಥರಿಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಕಾಮಗಾರಿಗಳನ್ನ ತಮ್ಮ ಮುಂದೆ ಓದಿದ್ದಾರೆ. ಆ ಎಲ್ಲ ಕಾಮಗಾರಿಗಳಲ್ಲಿ ಯಾವ ಗುಣಮಟ್ಟ ಯಾವ ಗುಣಮಟ್ಟ ಇಲ್ಲ, ಅಥವಾ ಯಾವ ಕಾಮಗಾರಿಗಳು ನಡೆದಾವ ಯಾವ ನಡೆದಿಲ್ಲ ಅನ್ನೋದ್ರ ಬಗ್ಗೆ ಈ ಕುರಿತು ಇಲ್ಲಿವರೆಗೆ ಚರ್ಚೆ ಮಾಡಿದ್ದಾರೆ. ಎಲ್ಲ ಒಂದು ಕಾಮಗಾರಿ ಅದ್ರ ಬಗ್ಗೆ ಒಂದು ಅಬ್ಜೆಕ್ಷನ್, ಉಳಿದ ಕಾಮಗಾರಿಗಳನ್ನು ಬಿಡದ ಮತ್ತು ಜಾಬ್ ಕಾರ್ಡ್ ಬಗ್ಗೆ ಅದನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಗ್ರಾಮಸ್ಥರು ಏನದಂದ್ರೆ ಯಾವ ಕಾಮಗಾರಿಗಳ ಆಗಿಲ್ಲ ಅಂತಿರಲ್ಲ, ಅದ್ರ ಬಗ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಈಗಲೇ ನಮ್ಮ ಮುಂದೆ ಹೇಳಿದರೆ ಅದ್ರ ಬಗ್ಗೆ ಮತ್ತೊಮ್ಮೆ ನಾವು ಪರಿಶೀಲನೆ ಮಾಡಿ ಆ ಕಾಮಗಾರಿ ಕುರಿತು ನಾವು ವರದಿಯನ್ನು ಸಲ್ಲಿಸ್ತೇವೆ. ಮತ್ತು ಈ ಗ್ರಾಮ ಪಂಚಾಯತಿ ಅನ್ನೋದು ಏನಂತಂದ್ರೆ ನಮ್ಮ ಗ್ರಾಮದ ಎಲ್ಲ ಪಂಚಾಯತ್ ಸದಸ್ಯರು ಕೂಡಿ ನಮ್ಮ ಊರಿನ ಕೆಲಸವನ್ನು ನಾವೇ ಮಾಡ್ಕೋಬೇಕು ಅನ್ನೋದು ಒಂದು ಐತಿ. ಆ ಕೆಲಸವನ್ನ ಒಂದು ಎಲ್ಲರಿಗೂ ಒಳ್ಳೆಯಾಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಂಥ ಆಶಾಭಾವನೆಯೊಂದಿಗೆ ಈ ಒಂದು ಗ್ರಾಮ ಸಭೆಗಳನ್ನ ನಡೆಸ್ತಾರೆ. ಈ ಗ್ರಾಮ ಸಭೆಯನ್ನೈತಿ ಅಚ್ಚುಕಟ್ಟಾಗಿ ಇಲ್ಲಿವರೆಗೆ ನಡೆಸಿಕೊಟ್ಟರು. ಮತ್ತು ನಮ್ಗೆ ಈ ಗ್ರಾಮ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಲಕ್ಕ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಹೇಳಿದ್ದಾರೆ. ಅದರಲ್ಲಿ ಇವತ್ತಿನ ಒಂದು ಸಭೆ ನಡೆದ ಈ ಸಭೆ ಅಚ್ಚುಕಟ್ಟಾಗಿ ನಡೆಸಿದಂಥ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಯಾರು ಇಲ್ಲಿವರೆಗೆ 2025-26 ಸಾಲಿನ ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ವಿಶೇಷವಾಗಿ ನಿರ್ವಹಿಸಲು ಕಾರ್ಯಕ್ರಮಕ್ಕೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಕರೆಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನೇತಾರನವರು ಕೂಡ ನಿಮ್ಮೆಲ್ಲರ ಪರವಾಗಿ ಸೂಕ್ತವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾರೆ. ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಈ ಪಂಚಾಯತ್ ಅಧಿಕಾರಿಗಳು ಅರ್ಥವಾಗಿರ್ತಕ್ಕಂಥ ಸುರೇಶ್ ಕಲಿಮನ್ ಸರ್ ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಪಂಚಾಯತ್ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಕಾಂತ್ ಸರ್ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು, ಆಶಯ ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ವಂದಿಸಿ ಈ ಕಾರ್ಯಕ್ರಮ ಮುಕ್ತಾಯ ಎಲ್ಲರಿಗೂ ನಮಸ್ಕಾರ.